ಈ ಬೈಬಲ್ ಇರೋದೇ ಅದನ್ನು ವಿವರಿಸಲಿಕ್ಕೆ, ದೇವರ ನೀತಿ, ರೈಚಸ್ನೆಸ್ ಆಫ್ ಗಾಡ್. ಇನ್ ಆರ್ಡರ್ ಟು ಎಕ್ಸ್ಪ್ಲೇನ್ ರೈಚಸ್ನೆಸ್ ಆಫ್ ಗಾಡ್, ದಿಸ್ ಹೋಲ್ ಬೈಬಲ್ ಎಕ್ಸ್ಪ್ಲೇನ್ಸ್ ವಾಟ್? ರೈಚಸ್ನೆಸ್ ಆಫ್ ಕ್ರೈಸ್ಟ್, ರೈಚಸ್ನೆಸ್ ಆಫ್ ಗಾಡ್. ಇದೊಬ್ಬ ಮನುಷ್ಯನ ಜೀವನದಲ್ಲಿ ಹೇಗೆ ಸಿಗುತ್ತೆ, ಕ್ರೆಡಿಟ್ ಆಗುತ್ತೆ ಕೇಳಿದ್ರೆ ವಿಶ್ವಾಸ. ದೇವರು ಸುಮ್ಮನೆ ಅಬ್ರಹಮ 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 ಅಂತ ಅಲ್ಲಲ್ಲಿ ಆ ಹೆಸರನ್ನ ಉಪಯೋಗಿಸಿಲ್ಲ. ಇದು ಅಬ್ರಹಮನನ್ನು ಹೈಲೈಟ್ ಮಾಡಲಿಕ್ಕಲ್ಲ, ಫೇತನ್ನು ಹೈಲೈಟ್ ಮಾಡಲಿಕ್ಕೆ. ಹೌ ಪವರ್ಫುಲ್ ಫೇತ್ ಈಸ್, ಹೌ ಗ್ರೇಟ್ ಫೇತ್ ಈಸ್, ದ ವ್ಯಾಲ್ಯೂ ಆಫ್ ದ ಫೇತ್, ದ ಮೋಸ್ಟ್ ಹೋಲಿ ಫೇತ್, ಆ್ಯಂಡ್ ದ ರಿಸಲ್ಟ್ ಆಫ್ ದಟ್ ಫೇತ್ ಈಸ್ ದ ರೈಚಸ್ನೆಸ್ ಆಫ್ ಗಾಡ್. ಇನ್ ಆರ್ಡರ್ ಟು ಎಕ್ಸ್ಪ್ಲೈನ್ ದ್ಯಾಟ್, ಗಾಡ್ ಯೂಸ್ಡ್ ಹಿಸ್ ನೇಮ್. ಅದಲ್ಲದೆ ಅಬ್ರಹಮ ಗ್ರೇಟ್ ಆಗಿದ್ದರಿಂದ ಅಲ್ಲ. ವಾಟ್ ಮೇಡ್ ಹಿಮ್ ಗ್ರೇಟ್? ಫೇತ್. ಆ್ಯಂಡ್ ಥ್ರೂ ಫೇತ್ ವಾಟ್ ಹಿ ಗಾಟ್? ದ ರೈಚಸ್ನೆಸ್ ಆಫ್ ಗಾಡ್. ವಿಶ್ವಾಸದ ಮುಖಾಂತರ ಏನು ಸಿಕ್ತು? ಆತನಿಗೆ ದೇವರ ನೀತಿ ಸಿಕ್ತು. ನಿನಗೇನು ಸಿಕ್ತು? ಕೀರ್ತನೆಗಳ ಪುಸ್ತಕ 119 2 ವಾಕ್ಯಗಳನ್ನು ನಾವು ಓದೋಣ. ಸಾಮ್ 119 ವರ್ಸಸ್ 2 ಆನ್ವರ್ಡ್ಸ್. ಆತನ ಕಟ್ಟಳೆಗಳನ್ನು ಕೈಗೊಳ್ಳುವವರು ಧನ್ಯರು, ಮನಪೂರ್ವಕವಾಗಿ ಆತನನ್ನು ಆರಿಸುವವರು ಧನ್ಯರು. ಹ್ಯಾಪಿ ಆರ್ ದೋಸ್ ಹೂ ಕೀಪ್ ಹಿಸ್ ಡಿಕ್ರೀಸ್, ಹೂ ಸೀಕ್ ಹಿಮ್ ವಿತ್ ದರ್ ಹೋಲ್ ಹಾರ್ಟ್. ತುಂಬ ಸುಂದರವಾದ ವಾಕ್ಯ. ಹ್ಯಾಪಿ ಆರ್ ದೋಸ್ ಹೂ ಕೀಪ್ ಹಿಸ್ ಡಿಕ್ರೀಸ್. ಆತನ ಕಟ್ಟಳೆಗಳನ್ನು ಕೈಗೊಳ್ಳುವವರು ಧನ್ಯರು. ದೇವರ ಕಟ್ಟಳೆಗಳು, ದೇವರ ಆಜ್ಞೆಗಳು, ದೇವರ ವಾಕ್ಯಗಳು, ದೇವರು ಮನುಷ್ಯನ ರಕ್ಷಣೆಗಾಗಿ ಕೊಟ್ಟಂಥ ನಿಯಮಗಳು, ನಮ್ಮ ರಕ್ಷಣೆಗಾಗಿ ದೇವರು ಕೊಟ್ಟಂತಹ ವಿಶ್ವಾಸದ ನಿಯಮಗಳು ಪವಿತ್ರ ಬೈಬಲ್ ಪುಸ್ತಕದಲ್ಲಿ ಇದೆ. ನಮ್ಮ ರಕ್ಷಣೆಗಾಗಿ ದೇವರು ಕೊಟ್ಟಂಥ ಕಟ್ಟಳೆಗಳು ಬೈಬಲ್ನಲ್ಲಿ ಇದೆ. ದೇವರು ನಮಗೆ ಕೊಟ್ಟಂಥ ಆ ಒಂದು ಸ್ವರ್ಗೀಯವಾದ ಜೀವನವನ್ನು ಜೀವಿಸಲಿಕ್ಕೆ ಬೇಕಾದಂಥ ಕಟ್ಟಳೆಗಳು ಪವಿತ್ರ ಬೈಬಲ್ ಪುಸ್ತಕದಲ್ಲಿ ಇದೆ. ಆದರೆ ಅದನ್ನು ಕೈಗೊಂಡು ನಡೆಯುವವರು ನಾವು ಸಂತೋಷವಾಗಿರ್ತೀವಿ, ಧನ್ಯರಾಗ್ತೀವಿ. ಹ್ಯಾಪಿ ಆರ್ ದೋಸ್, ಬ್ಲೆಸ್ಡ್ ಆರ್ ದೋಸ್ ಹೂ ಕೀಪ್ ಹಿಸ್ ಡಿಕ್ರೀಸ್, ಹಿಸ್ ಕಮ್ಯಾಂಡ್ಮೆಂಟ್ಸ್, ಹಿಸ್ ಸ್ಟ್ಯಾಟ್ಯೂಟ್ಸ್, ಹೂ ಸೀಕ್ ಹಿಮ್ ವಿತ್ ದರ್ ಹೋಲ್ ಹಾರ್ಟ್. ಪೂರ್ಣ ಹೃದಯದಿಂದ ಅಥವಾ ಮನಪೂರ್ವಕವಾಗಿ ಆತನನ್ನು ಹುಡುಕುವವರು, ಅರಸುವವರು ಧನ್ಯರು. ವಿ ಆರ್ ಕ್ರಿಯೇಟೆಡ್ ಟು ಸೀಕ್ ದ ಲಾರ್ಡ್ ಎವ್ರಿ ಡೇ. ಪ್ರತಿದಿನ ನಾವು ಆತನನ್ನು ಹುಡುಕುತ್ತಾ ಬದುಕಬೇಕು. ಹುಡುಕೋದಂದರೆ ಇಟ್ಸ್ ಲೈಕ್ ಬ್ರೀದಿಂಗ್. ಎವ್ರಿ ಡೇ ವಿ ಬ್ರೀತ್. ಅದೇನು ಕಷ್ಟದ ಕೆಲಸ ಅಲ್ಲ. ಉಸಿರಾಡೋದು ಯಾರಿಗೂ ಕಷ್ಟ ಆಗೋದಿಲ್ಲ. ಉಸಿರಾಡದೇ ಇದ್ರೆ ನಾವು ಸತ್ತೋಗ್ಬಿಡ್ತೀವಿ. ಅದೇ ರೀತಿಯಲ್ಲಿ ಪ್ರತಿದಿನ ನಾವು ಆತನನ್ನು ಹುಡುಕುವವರಾಗಬೇಕು. ನಮ್ಮ ಅಂತರಂಗದಿಂದ ಪ್ರತಿದಿನ ನಾವು ದೇವರಿಗಾಗಿ ಬಯಸಬೇಕು, ದೇವರಿಗಾಗಿ ಬಯಸಬೇಕು. ಎವ್ರಿ ಡೇ ನಾವು ಬಯಸೋದೇನು ಗೊತ್ತಾ? ಸುಖವಾಗಿ ಬದುಕಲಿಕ್ಕಾಗಿ ನಾವು ಬಯಸ್ತೀವಿ. ನಾನು ಸುಖವಾಗಿ ಬದುಕಬೇಕೆಂದು ನಾವು ಬಯಸ್ತೀವಿ. ನಾವು ಚೆನ್ನಾಗಿರಬೇಕು ಅಂತ ನಾವು ಬಯಸ್ತೀವಿ. ಆದರೆ ನನಗೆ ದೇವರು ಬೇಕು ಅಂತ ಬಯಸ್ತೀವ? ಯೋಚನೆ ಮಾಡಿ. ನನ್ನ ಸಾಲ ತೀರಬೇಕಪ್ಪ ಅಂತ ನಾವು ಬಯಸ್ತೀವ? ನನ್ನ ಮಕ್ಕಳಿಗೆ ಮದುವೆ ಆಗಬೇಕಪ್ಪ ಅಂತ ಬಯಸ್ತೀವಿ. ನಮಗೆಲ್ಲ ಒಳ್ಳೇದಾಗಬೇಕಪ್ಪ ಅಂತ ಬಯಸ್ತೀವಿ. ನಾವು ಶ್ರೀಮಂತರಾಗಬೇಕಪ್ಪ ಅಂತ ಬಯಸ್ತೀವಿ. ನಾವು ಯಾವತ್ತೂ ಕೆಳಗೆ ಹೋಗಬಾರ್ದಪ್ಪ, ಮೇಲಕ್ಕೆ ಹೋಗಬೇಕಪ್ಪ ಅಂತ ಬಯಸ್ತೀವಿ. ಒಳ್ಳೆ ಮಳೆ ಬರಬೇಕು, ಒಳ್ಳೆ ಬೆಳೆ ಬರಬೇಕು ಅಂತ ಬಯಸ್ತೀವಿ. ಈ ವರ್ಷ ಬಿಸಿಲು ಜಾಸ್ತಿ ಅಂತೆ, ಸೆಕೆ ಜಾಸ್ತಿ ಅಂತೆ. ನಾವು ಬಯಸೋದು ದೇವರೇ ಒಳ್ಳೆ ಮಳೆ ಬರಲಿ, ವಾತಾವರಣ ತಣ್ಣಗಾಗಲಿ. ಎಷ್ಟೋ ಜನ ಬಿಸಿಲಿನ ಬೇಗೆಗೆ ಸುಸ್ತಾಗಿ ಬಳಲಿ ಬೆಂಡಾಗಿ ಸತ್ತೋಗ್ತಾ ಇದ್ದಾರೆ. ನಾವು ಈ ರೀತಿ ನಮ್ಮ ಶರೀರಕ್ಕೆ, ಈ ಲೋಕದ ಜೀವನದಲ್ಲಿ ನಮಗೆ ಭೌತಿಕವಾಗಿ ಒಳ್ಳೆಯದಾಗೋದನ್ನು ಬಯಸ್ತೀವಿ. ಆದರೆ ನಾವು ಆ ರೀತಿ ಬಯಸೋದ್ರಿಂದ ಧನ್ಯರಾಗೋದಿಲ್ಲ. ದೇವರನ್ನು ಬಯಸಬೇಕು.
ದೇವರನ್ನು ಹುಡುಕಬೇಕು. ಮನಪೂರ್ವಕವಾಗಿ ಆತನನ್ನು ಅರಸುವವನು ಧನ್ಯನು. ಹೂ ಸೀಕ್ ಹಿಮ್ ವಿತ್ ದರ್ ಹೋಲ್ ಹಾರ್ಟ್. ಹೂ ಸೀಕ್ ಹಿಮ್ ವಿತ್ ದರ್ ಹೋಲ್ ಹಾರ್ಟ್. ಹೂ ಆಲ್ಸೋ ಡೂ ನೋ ರಾಂಗ್ ಬಟ್ ವಾಕ್ ಇನ್ ಹಿಸ್ ವೇಸ್. ಇದೇ ರಿಸಲ್ಟ್. ಅಕ್ರಮಗೈಯರು ಅಂಥವರು ಯಾರು? ಆತ ತೋರಿದ ಮಾರ್ಗದಲ್ಲೇ ನಡೆವರು. ಎಷ್ಟು ಚೆನ್ನಾಗಿದೆ ನೋಡಿ. ಯಾರು ಅಕ್ರಮಗೈಯೋದಿಲ್ಲ? ಅಕ್ರಮ ಅಂದರೆ ಇವತ್ತು ಅಕ್ರಮ ಸಕ್ರಮ ಆ ಥರ ಅಕ್ರಮ ಅಲ್ಲ. ರಾಂಗ್, ತಪ್ಪು. ದೇವರಿಗೆ ವಿರುದ್ಧವಾದ ಯಾವ ಕಾರ್ಯವನ್ನು ನಾವು ಮಾಡೋದಿಲ್ಲ. ಯಾವಾಗ? ಎರಡನೇ ವಾಕ್ಯ ಯಾರ ಜೀವನದಲ್ಲಿ ನೆರವೇರುತ್ತೋ ಅವ್ರ ಜೀವನದಲ್ಲಿ ಮೂರನೇ ವಾಕ್ಯನೂ ನೆರವೇರುತ್ತೆ. ಕೀರ್ತನೆ 119, ಸಾಮ್ 119 ವರ್ಸಸ್ 2 ಯಾರ ಜೀವನದಲ್ಲಿ ಎಕ್ಸಿಕ್ಯೂಟ್ ಆಗುತ್ತೋ, ಇಫ್ ವರ್ಸ್ ನಂಬರ್ 2 ಈಸ್ ಎಕ್ಸಿಕ್ಯೂಟೆಡ್ ಇನ್ ಯುವರ್ ಲೈಫ್, ಆಟೋಮೆಟಿಕಲಿ ವರ್ಸ್ ನಂಬರ್ 3 ಈಸ್ ದ ರಿಸಲ್ಟ್ ಆಫ್ ದ್ಯಾಟ್. ನಮ್ಮ ಪ್ರಯತ್ನ ಏನೂ ಇಲ್ಲ ಇಲ್ಲಿ, ನಾವಿಲ್ಲಿ ಮಾಡೋದೇನೂ ಇಲ್ಲ, ನೀವು ಕಷ್ಟಪಟ್ಟೇನು ಮಾಡೋದೇನಿಲ್ಲ. ಇಟ್ಸ್ ವೆರಿ ಸಿಂಪಲ್. ಇದರಲ್ಲಿ ಏನಾದರೂ ಕಷ್ಟದ್ದಿದೆಯಾ? ಆತನ ಕಟ್ಟಳೆಗಳನ್ನು ಕೈಗೊಳ್ಳುವವನು ಧನ್ಯನು. ಯಾಕೆ ಕೈಗೊಳ್ಳಬೇಕು ಅಂತ ಒಂದು ಪ್ರಶ್ನೆ ಬಂದರೆ, ನಿನ್ನ ರಕ್ಷಣೆಗಾಗಿ, ಫಾರ್ ಯುವರ್ ಸಾಲ್ವೇಷನ್, ಫಾರ್ ಯುವರ್ ವೆಲ್ಫೇರ್. ಗಾಡ್ ಹ್ಯಾಸ್ ಗಿವನ್ ಇನ್ಸ್ಟ್ರಕ್ಷನ್ಸ್, ಕಮ್ಯಾಂಡ್ಮೆಂಟ್ಸ್ ಫಾರ್ ಮೈ ವೆಲ್ಫೇರ್, ಫಾರ್ ಮೈ ಇಟರ್ನಲ್ ಲೈಫ್, ಫಾರ್ ಮೈ ಸಾಲ್ವೇಷನ್. ದೇವರು ಪವಿತ್ರ ಬೈಬಲ್ನಲ್ಲಿ ಕೊಟ್ಟಂಥ ಆಜ್ಞೆಗಳು ನಮ್ಮ ರಕ್ಷಣೆಗಾಗಿ ಕೊಟ್ಟಂಥ ಎಷ್ಟೋ ಆಜ್ಞೆಗಳಿದೆ. ದೇವರ ಜೊತೆಗಿನ ಸತ್ಸಂಬಂಧದಲ್ಲಿ ಬದುಕಲಿಕ್ಕೆ ಕೊಟ್ಟಂತಹ ಎಷ್ಟೋ ನಿಯಮಗಳಿದೆ. ಲಾಸ್ ಟು ಹ್ಯಾವ್ ಫೆಲೋಶಿಪ್ ವಿತ್ ಗಾಡ್, ಟು ಕಂಟಿನ್ಯೂ ಇನ್ ಫೆಲೋಶಿಪ್ ವಿತ್ ಗಾಡ್. ಗಾಡ್ ಹ್ಯಾಸ್ ಗಿವನ್ ಅಸ್ ಸಮ್ ಲಾಸ್. ಕೆಲವು ನಿಯಮಗಳಿದೆ. ಅದೆಲ್ಲಿದೆ? ಈ ಪವಿತ್ರ ಬೈಬಲ್ ಪುಸ್ತಕದಲ್ಲಿದೆ. ಆದರೆ ದೇವರು ತನ್ನ ಅನ್ಯೋನ್ಯತೆಯಲ್ಲಿ ಜೀವಿಸಲಿಕ್ಕೆ ನಮಗೆ ಕೊಟ್ಟ ನಿಯಮಗಳು, ಅವರು ನಮಗೆ ಕೊಟ್ಟ ನಿತ್ಯತೆಗಾಗಿ, ನಿತ್ಯ ಜೀವಕ್ಕಾಗಿ ಅವರು ನಮಗೆ ಕೊಟ್ಟಂಥ ಆಜ್ಞೆಗಳು, ಕಟ್ಟಳೆಗಳು. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಓನ್ಲಿ 10 ಕಮ್ಯಾಂಡ್ಮೆಂಟ್ಸ್. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಓಲ್ಡ್ ಟೆಸ್ಟಮೆಂಟ್ ಲಾಸ್ ವಿಚ್ ಗಾಡ್ ಹ್ಯಾಸ್ ಗಿವನ್ ಟು ದ ಜೂಯಿಷ್ ಪೀಪಲ್. ಯಹೂದ ಜನರಿಗೆ ಕೊಟ್ಟ ನಿಯಮಗಳ ಬಗ್ಗೆ ಅಲ್ಲ ನಾನು ಹೇಳ್ತಾ ಇರೋದು ಈ ವಾಕ್ಯದ ಆಧಾರದಲ್ಲಿ, ಅಥವಾ 10 ಆಜ್ಞೆಗಳ ಬಗ್ಗೆ ಮಾತ್ರ ಅಲ್ಲ ಹೇಳ್ತಾ ಇರೋದು. ಎಂಟೈರ್ ಬೈಬಲ್, ಈ ಬೈಬಲ್ ಪೂರ್ತಿಯಲ್ಲಿ ದೇವರು ನಮ್ಮ ರಕ್ಷಣೆಗಾಗಿ ಕೊಟ್ಟ ಆಜ್ಞೆಗಳು, ನಮ್ಮ ಆತ್ಮರಕ್ಷಣೆಗಾಗಿ, ದೇವರ ಜೊತೆಗಿನ ಸಂಬಂಧಕ್ಕಾಗಿ ಕೊಟ್ಟಂಥ ನಿಯಮಗಳು, ಇದನ್ನು ನಾವು ಅನುಸರಣೆ ಮಾಡುವಾಗ ಇದು ಯಾವುದು ಕೇಳಿದರೆ ಬೈಬಲ್ ಓದಿ ಗೊತ್ತಾಗುತ್ತೆ. ಬೈಬಲ್ ಓದುವಾಗ ಗೊತ್ತಾಗುತ್ತೆ. ಇಲ್ಲದೇ ಇದ್ದರೆ ಬೈಬಲ್ನ ಉಪದೇಶವನ್ನು, ವಾಕ್ಯದ ಉಪದೇಶವನ್ನು ಆಲಿಸುವಾಗ ಖಂಡಿತವಾಗಲೂ ನಮಗೆ ಅರ್ಥ ಆಗುತ್ತೆ. ಮನಪೂರ್ವಕವಾಗಿ ಆತನನ್ನು ಹುಡುಕುವವರು ಧನ್ಯರು. ಹ್ಯಾಪಿ ಆರ್ ದೋಸ್ ಹೂ ಕೀಪ್ ಹಿಸ್ ಡಿಕ್ರೀಸ್ ಆ್ಯಂಡ್ ಹ್ಯಾಪಿ ಆರ್ ದೋಸ್ ಹೂ ಸೀಕ್ ಹಿಮ್ ವಿತ್ ದರ್ ಹೋಲ್ ಹಾರ್ಟ್, ಹೂ ಆಲ್ಸೋ ಡೂ ನೋ ರಾಂಗ್ ಬಟ್ ವಾಕ್ ಇನ್ ಹಿಸ್ ವೇಸ್. ಅವ್ರೇನು ಮಾಡ್ತಾರೆ? ತಪ್ಪು ಮಾಡಲ್ಲ, ಪಾಪ ಮಾಡಲ್ಲ, ದೇವರಿಗೆ ವಿರುದ್ಧವಾಗಿ ಜೀವಿಸೋದಿಲ್ಲ. ಬಟ್ ವಾಕ್ ಇನ್ ಹಿಸ್ ವೇಸ್, ಆತನ ದಾರಿಯಲ್ಲಿ ನಡೀತಾರೆ. ಇದು ನಿನ್ನ ಪ್ರಯತ್ನದ ಫಲವಲ್ಲ, ದೇವರ ಕೃಪೆ. ದಟ್ ಈಸ್ ದ ಪವರ್ ಆಫ್ ಗಾಡ್ಸ್ ಗ್ರೇಸ್ ಇನ್ ಯು. ಇಫ್ ದಟ್ ಈಸ್ ನಾಟ್ ಹ್ಯಾಪನಿಂಗ್ ಇನ್ ಯುವರ್ ಲೈಫ್, ಯು ಆರ್ ನಾಟ್ ಅಂಡರ್ ದ ಗ್ರೇಸ್. ಅಂಡರ್ ದ ಗ್ರೇಸ್ ಯು ವಿಲ್ ನಾಟ್ ಕಮಿಟ್ ಸಿನ್. ಕೃಪೆಯ ಅಡಿಯಲ್ಲಿ ನೀನು ಬದುಕುವಾಗ ನೀನು ಪಾಪ ಮಾಡೋದಿಲ್ಲ. ಕಾರಣ ಏನು ಕೇಳಿದರೆ, ಯೋಹಾನನು ಬರೆದಂಥ ಮೊದಲನೇ ಪತ್ರಿಕೆ, ಫಸ್ಟ್ ಲೆಟರ್ ಆಫ್ ಜಾನ್, ಚಾಪ್ಟರ್ 3 ವರ್ಸ್ 8 and 9. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 8 ಮತ್ತು 9ನೇ ವಾಕ್ಯ ನಾವು ಈ ರೀತಿಯಾಗಿ ಓದ್ತೀವಿ. ಪಾಪ ಮಾಡುವವನು ಸೈತಾನನ ಸಂತಾನದವನು, ಸೈತಾನನು ಆದಿಯಿಂದಲೇ ಪಾಪ ಮಾಡಿದವನೇ, ಅವನ ದುಷ್ಕೃತ್ಯಗಳನ್ನು ವಿನಾಶಗೊಳಿಸಲೆಂದೇ ದೇವರ ಪುತ್ರ ಕಾಣಿಸಿಕೊಂಡಿದ್ದು. ದ ಸನ್ ಆಫ್ ಗಾಡ್ ವಾಸ್ ರಿವೀಲ್ಡ್ ಆರ್ ಅಪಿಯರ್ಡ್ ಫಾರ್ ದಿಸ್ ಪರ್ಪಸ್. ಫಾರ್ ವಾಟ್ ಪರ್ಪಸ್? ಟು ಡಿಸ್ಟ್ರಾಯ್ ದ ವರ್ಕ್ಸ್ ಆಫ್ ದ ಡೆವಿಲ್.
ದೇವರ ಪುತ್ರನಾದ ಯೇಸು ಕ್ರಿಸ್ತನು ಈ ಧರೆಯಲ್ಲಿ ಕಾಣಿಸಿಕೊಂಡಿದ್ದು, ಯೇಸು ಈ ಭೂಮಿಗೆ ಮನುಷ್ಯನಾಗಿ ಬಂದಿದ್ದು ಸೈತಾನನ ಕಾರ್ಯವನ್ನು ನಾಶ ಮಾಡುವುದಕ್ಕಾಗಿ. ಯಾವುದು ಸೈತಾನನ ಕಾರ್ಯ? ಪಾಪ, ಸಿನ್. ಸಿನ್ ಈಸ್ ದ ವರ್ಕ್ ಆಫ್ ದ ಡೆವಿಲ್. ಪಾಪ ದೇವರ ಮಕ್ಕಳ ಕಾರ್ಯ ಅಲ್ಲ, ಪಾಪ ಸೈತಾನನ ಕಾರ್ಯ. ಅದಕ್ಕೇನೆ ಹೇಳ್ತಾರೆ, ಪಾಪ ಮಾಡುವವನು ಸೈತಾನನ ಸಂತಾನದವನು ಅಥವಾ ಸೈತಾನನ ಮಗನು, ಸೈತಾನನಿಗೆ ಹುಟ್ಟಿದವನು. ಎವ್ರಿ ಒನ್ ಹೂ ಕಮಿಟ್ಸ್ ಸಿನ್ ಈಸ್ ಎ ಚೈಲ್ಡ್ ಆಫ್ ದ ಡೆವಿಲ್. ಡೆವಿಲ್ ಈಸ್ ದ ಸಿನ್ನರ್. ಸಿನ್ ಈಸ್ ಡೆವಿಲ್ಸ್ ವರ್ಕ್, ನಾಟ್ ಗಾಡ್ಸ್ ವರ್ಕ್. ಮತ್ತು ನಾವೆಲ್ಲ ಪಾಪ ಮಾಡ್ತಾ ಇದ್ದೀವಲ್ವಾ, ದಟ್ ಈಸ್ ಡೆವಿಲ್ಸ್ ವರ್ಕ್. ಅದು ಸೈತಾನನ ಕಾರ್ಯ. ದೇವರ ಮಕ್ಕಳ ಕಾರ್ಯ ಪಾಪ ಮಾಡೋದಲ್ಲ. ದೇವರ ಮಕ್ಕಳ ಕಾರ್ಯ ಪ್ರೀತಿ ಮಾಡೋದು. ದೇವರ ಮಕ್ಕಳ ಕಾರ್ಯ ದೇವರು ಕೊಟ್ಟ ಆಜ್ಞೆಗಳನ್ನು ಅನುಸರಣೆ ಮಾಡೋದು. ದೇವರ ಮಕ್ಕಳ ಕಾರ್ಯ ದೇವರನ್ನು ಪ್ರೀತಿ ಮಾಡೋದು. ದೇವರ ಮಕ್ಕಳ ಕಾರ್ಯ ಕ್ಷಮಿಸೋದು. ದೇವರ ಮಕ್ಕಳ ಕಾರ್ಯ ಪರಿಶುದ್ಧತೆಯಲ್ಲಿ ಜೀವಿಸೋದು. ದೇವರ ಮಕ್ಕಳ ಕಾರ್ಯ ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡೋದು. ದೇವರ ಮಕ್ಕಳ ಕಾರ್ಯ ದೇವರ ಮಹಿಮೆಗಾಗಿ ಜೀವಿಸುವಂಥದ್ದು. ಇದು ದೇವರ ಮಕ್ಕಳ ಕಾರ್ಯ. ಪಾಪ ಮಾಡೋದು, ಸುಳ್ಳು ಹೇಳೋದು. ಪಾಪ ಮಾಡೋದಂದರೆ ಸುಳ್ಳು ಹೇಳುತ್ತಿರೋದು, ಮೋಸ ಮಾಡ್ತಾ ಬದುಕೋದು, ಅನ್ಯಾಯ ಮಾಡ್ತಾ ಬದುಕೋದು, ಕಳ್ತನ ಮಾಡ್ತಾ ಬದುಕೋದು, ಕಪಟತನದಲ್ಲಿ ಬದುಕೋದು, ಕಪಟ ಭಕ್ತಿಯಲ್ಲಿ ಬದುಕೋದು, ಸ್ವಾರ್ಥದ ಜೀವನ ಜೀವಿಸೋದು, ನಮ್ಮ ಸುಖಕ್ಕಾಗಿ ಮಾತ್ರ ನಾವು ಬದುಕೋದು, ನಮ್ಮ ಸುಖಕ್ಕಾಗಿ ನಾವು ಪ್ರಾರ್ಥನೆ ಮಾಡೋದು. ಅದು ಒಂದು ಪಾಪದ ಕಾರ್ಯನೇ. ಪ್ರಾರ್ಥನೆ ಮಾಡ್ತೀವಿ ಯಾಕಂದರೆ ನಾನು ಸುಖವಾಗಿರಬೇಕು ಅಂತ, ಬೇರೆ ಏನಿಲ್ಲ ಅಲ್ಲಿ. ಇವತ್ತೆಷ್ಟೋ ಜನ ಬದುಕ್ತಾ ಇರೋದೇ ಹಾಗೆ. ಪ್ರತಿದಿನ ಪ್ರಾರ್ಥನೆ ಮಾಡ್ತಾರೆ, ದೇವರೇ ಚೆನ್ನಾಗಿಟ್ಟಿರಪ್ಪ, ಏನೂ ತೊಂದರೆ ಆಗದ ಹಾಗೆ ನಮ್ಮೆಲ್ಲರೂ ಚೆನ್ನಾಗಿಟ್ಟಿರಪ್ಪ. ಹಾಗೆ ಪ್ರಾರ್ಥನೆ ಮಾಡೋದು ತಪ್ಪ ಕೇಳಿದರೆ ತಪ್ಪಲ್ಲ, ಆದರೆ ಜೀವನ ಪೂರ್ತಿ ಇದೇ ಪ್ರಾರ್ಥನೆ. ದೇವ್ರ ಹತ್ರ ಕೇಳೋದಿದ್ದು ಒಂದೇ, ನನ್ನ ಚೆನ್ನಾಗಿಟ್ಟಿರಪ್ಪ, ನನ್ನ ಗಂಡ ಹೆಂಡತಿ ಮಕ್ಕಳನ್ನೆಲ್ಲ ಚೆನ್ನಾಗಿಟ್ಟಿರಪ್ಪ. ಕಾಯಿಲೆ ಬರ್ದಿದ್ದಂಗೆ ನೋಡ್ಕೊಪ್ಪ, ಕಾಯಿಲೆ ಬಂದರೆ ವಾಸಿ ಮಾಡಿಬಿಡಪ್ಪ, ಸಾಲ ಆಗ್ಬಿಟ್ರೆ ತೀರಿಸ್ಬಿಡಪ್ಪ. ಯಾಕೆ ಸಾಲ ಆಯಿತು? ಸಾಲ ಯಾಕಾಯಿತು ಅಲ್ವಾ? ದುರಿಚ್ಛೆ, ಸ್ವಾರ್ಥ. ಏನೋ ಆಗ್ಲಿಕ್ಕೆ ಹೋದ್ವಿ, ಏನೋ ಆಗೋಯ್ತು. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಪಾಪ ಮಾಡುವವನು ಸೈತಾನನ ಸಂತಾನದವನು. ಸೈತಾನನು ಆದಿಯಿಂದಲೂ ಪಾಪ ಮಾಡಿದವನೇ. ಅವನ ಕಾರ್ಯವಾದ ಪಾಪವನ್ನು ನಾಶ ಮಾಡಲೆಂದೇ ದೇವರ ಪುತ್ರ ಯೇಸು ಕ್ರಿಸ್ತರು ಕಾಣಿಸಿಕೊಂಡಿರುವುದು. ದೇವರಿಂದ ಜನಿಸಿದ ಯಾವನು ಪಾಪ ಮಾಡನು. ಸಿ, ಇಫ್ ಯು ಆರ್ ಟ್ರೂಲಿ ಬಾರ್ನ್ ಅಗೇನ್, ಇಫ್ ಯು ಆರ್ ಟ್ರೂಲಿ ಬಾರ್ನ್ ಆಫ್ ಗಾಡ್, ನೀನು ನಿಜವಾಗ್ಲೂ ದೇವರಿಂದ ಹುಟ್ಟಿದವನಾಗಿದ್ದರೆ, ಕಳೆದ ದಿವಸ ಧ್ಯಾನದಲ್ಲೆಲ್ಲ ನಾವು ಕೇಳಿಸ್ಕೊಂಡ್ವಿ, ಬಾರ್ನ್ ಅಗೇನ್, ಬಾರ್ನ್ ಅಗೇನ್, ಬಾರ್ನ್ ಅಗೇನ್. ದೇವರಿಂದ ಜನಿಸೋದು ಹೊಸ ಜನ್ಮ, ಹೊಸ ಜನ್ಮ, ಹೊಸ ಜನ್ಮ. ಹೊಸ ಜನ್ಮ ಪಡೆದವನಾಗಿದ್ದರೆ ದೇವರಿಂದ ಜನಿಸಿದ ಯಾವನೂ ಪಾಪ ಮಾಡೋದಿಲ್ಲ. ದೇವರಿಂದ ಜನಿಸಿದವರು ಏನು ಮಾಡೋದಿಲ್ಲ ಅಂತ. ಆದರೆ ನಮಗೆ ಬಾರ್ನ್ ಅಗೇನ್ ಬಗ್ಗೆ ಎಲ್ಲ ಗೊತ್ತು, ಪಾಪ ಮಾಡ್ತಾನೆ ಬದುಕ್ತೀವಿ. ಆದರೆ ಕಾರಣ ಏನು ಕೇಳಿದ್ರೆ, ನಾವು ದೇವರಿಂದ ಜನಿಸಿಲ್ಲ. ಬೈಬಲ್ ಸುಳ್ಳು ಹೇಳೋದಿಲ್ಲಲ್ಲ. ನಮ್ಮ ಫೀಲಿಂಗ್ ಎಲ್ಲ ಸುಳ್ಳಾಗ್ಬೋದು, ನಮ್ಮ ಕ್ಯಾಲ್ಕುಲೇಷನ್ಸ್ ಎಲ್ಲ ಸುಳ್ಳಾಗ್ಬೋದು, ನಮ್ಮ ಲಾಜಿಕ್ ಸುಳ್ಳಾಗ್ಬೋದು, ನಮ್ಮ ಎಲ್ಲವೂ ಸುಳ್ಳಾಗ್ಬೋದು. ಬಟ್ ಲೆಟ್ ಗಾಡ್ ಬಿ ಟ್ರೂ. ಗಾಡ್ಸ್ ವರ್ಡ್ ಈಸ್ ಆಲ್ವೇಸ್ ಟ್ರೂ. ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಟ್ರೂ ಅಲ್ಲದೆ ಇರ್ಬೋದು, ಫೇಲ್ ಆಗ್ಬೋದು. ಆದರೆ ದೇವರ ವಾಕ್ಯ ಏನು ಹೇಳುತ್ತೋ ಅದು ಸತ್ಯ, ಅದು ಯಾವತ್ತೂ ಕೂಡ ಫೇಲ್ ಆಗೋದಿಲ್ಲ. Those who have been born of God do not sin, because God's seed abides in him. ದೇವರ ಜೀವದ ಕುಡಿ ಅವನಲ್ಲಿ ಇರುವುದು. God's seed, Jesus. Who is God's seed? Jesus is the seed of God. ಅಥವಾ Holy Spirit, ಲೈಫ್ ಆಫ್ ಗಾಡ್. ದೇವರ ಜೀವ ಅವನ ಒಳಗಡೆ ಇರುತ್ತೆ. ಏಕೆಂದರೆ ಅವನು ದೇವರಿಂದ ಜನಿಸಿದವನು, ಅವನು ಪಾಪದಲ್ಲಿ ಜೀವಿಸನು. ದೇ ಕೆನಾಟ್ ಸಿನ್ ಬಿಕಾಸ್ ದೇ ಹ್ಯಾವ್ ಬೀನ್ ಬಾರ್ನ್ ಆಫ್ ಗಾಡ್. ಅವರು ದೇವರಿಂದ ಹುಟ್ಟಿದವರಾಗಿರುವುದರಿಂದ ಅವರಿಗೆ ಪಾಪ ಮಾಡಲಿಕ್ಕಾಗೋದಿಲ್ಲ.
ಮತ್ತು ನಾವು ಪಾಪ ಮಾಡ್ತಾ ಇದ್ದೀವಲ್ಲ ಯಾಕೆ ಅಂತ ಪ್ರಶ್ನೆ ಬರುತ್ತೆ ನಮ್ಮ ಮೈಂಡಿಗೆ. ನಾವು ದೇವರಿಂದ ಹುಟ್ಟಿಲ್ಲ, ಅದಕ್ಕೇನೆ. ನಮಗೆ ಬೈಬಲ್ ಗೊತ್ತಷ್ಟೇನೆ, ವಾಕ್ಯಗಳು ಗೊತ್ತಷ್ಟೇನೆ, ದೇವರಿಂದ ಹುಟ್ಟೋದಂದ್ರೆ ಏನು ಅಂತ ಗೊತ್ತಷ್ಟೇನೆ, ಪವಿತ್ರಾತ್ಮರ ಬಗ್ಗೆ ಗೊತ್ತು ಅಷ್ಟೇನೆ. ನಮಗೆ ಕರಿಸ್ಮ್ಯಾಟಿಕಲ್ಲಿ ಇದ್ದು ಅನೇಕ ಗಿಫ್ಟ್ಗಳು ಇರ್ಬೋದು, ಹಲ್ಲೆಲೂಯಾ ಬರ್ಬೋದು, ಪ್ರೈಸ್ ದಿ ಲಾರ್ಡ್ ಬರ್ಬೋದು, ಬೋಧನೆ ಬರ್ಬೋದು, ಆದರೆ ದೇವರಿಂದ ಹುಟ್ಟಿಲ್ಲ ಅಷ್ಟೇನೆ. ಬೈಬಲ್ ಸುಳ್ಳು ಹೇಳೋದಿಲ್ವಲ್ಲ. ಯೇಸು ಕ್ರಿಸ್ತರು ಬಂದಿರುವುದು ಸೈತಾನನ ಕಾರ್ಯವಾದ ಪಾಪವನ್ನು ನಾಶ ಮಾಡಲಿಕ್ಕಾಗಿ. ಓಕೆ, ಹೀಗೆ ದೇವರಿಂದ ಜನಿಸಿದವನು ಪಾಪ ಮಾಡನು. ದೇವರ ಜೀವದಾಯಕ ಕುಡಿ ಅವನಲ್ಲಿ ಇರುವುದು. ಅವನು ಪಾಪದಲ್ಲಿ ಜೀವಿಸುವುದಿಲ್ಲ, ಏಕೆಂದರೆ ಅವನು ದೇವರಿಂದ ಜನಿಸಿದವನು. ಇದನ್ನು ಡೈಲ್ಯೂಟ್ ಮಾಡೋಕ್ಕೆ ಇಷ್ಟ ಇಲ್ಲ ನನಗೀಗ. ಇದನ್ನು ಡೈಲ್ಯೂಟ್ ಮಾಡಿಬಿಟ್ರೆ ಆಲ್ರೆಡಿ ನಾವು ಡೈಲ್ಯೂಟೆಡ್ ಲೈಫ್ನ ಲೀಡ್ ಮಾಡ್ತಾ ಇದ್ದೀವಿ. ಸೊ ಇದನ್ನು ಇನ್ನೂ ಡೈಲ್ಯೂಟ್ ಮಾಡಿದ್ರೆ ನಾವು ಡೈಲ್ಯೂಟ್ ಆಗಿ ಹೋಗ್ಬಿಡ್ತೀವಿ ಲೋಕದ ಜೊತೆಯಲ್ಲಿ, ಹುಚ್ಚು ಹೊಳೆಯಲ್ಲಿ ಕೊಚ್ಚಿ ಹೋಗ್ಬಿಡ್ತೀವಿ. ಲೆಟ್ ದಿಸ್ ಬಿ ಲೈಕ್ ದಿಸ್ ಓನ್ಲಿ. ಇದು ಹೀಗೇನೇ ಇರಲಿ ಸದ್ಯಕ್ಕೆ. ಸನ್ಮಾರ್ಗದಲ್ಲಿ ನಡೆಯದವನು, ಸಹೋದರನನ್ನು ಪ್ರೀತಿಸದವನು ದೇವರಿಂದ ಜನಿಸಿದವನಲ್ಲ. The children of God and the children of the devil are revealed in this way. ಕನ್ಫ್ಯೂಷನ್ನೇ ಬೇಡ ಯಾರಿಗೂ. ಯಾರಪ್ಪ ಸೈತಾನನ ಮಕ್ಕಳೀಗ, ದೇವ್ರ ಮಕ್ಕಳೇ ಯಾರು ಅಂತ ನೀವು ಯಾರನ್ನೂ ಜಡ್ಜ್ ಮಾಡ್ಲಿಕ್ಕೆ ಹೋಗಬೇಡಿ. ನಾನು ಹೌದೋ ಅಲ್ಲೋ ಅಂತ ನಾನು ಪರೀಕ್ಷೆ ಮಾಡಿ ನೋಡಿಕೊಂಡ್ರೆ ಸಾಕು. ಅದೇ ರೀತಿ ನಾವು ಒಬ್ಬೊಬ್ಬರು ನಾನು ಏನಾಗಿದ್ದೇನೆ ಅಂತ ಮಾತ್ರ ಪರೀಕ್ಷಿಸಿಕೊಳ್ಳಿ. ಇನ್ನೊಬ್ಬರು ಏನಾಗಿದ್ದಾರೆ ಅಂತ ಪರೀಕ್ಷೆ ಮಾಡಲಿಕ್ಕೆ ಹೋದರೆ ನೀವು ಸೈತಾನ ಕೆಲಸ ಮಾಡ್ದಂಗೆ ಆಗುತ್ತೆ. ಸೈತಾನ ಯಾರು? He is the accuser of the brethren. He always finds faults in others. ಇದು ನಮ್ಮ ಕರಿಸ್ಮ್ಯಾಟಿಕ್ ಗ್ರೂಪಲ್ಲಿರೋರು ಜಾಸ್ತಿ ಅಲ್ವಾ? ನಮ್ಮಲ್ಲಿರೋ ಫಾಲ್ಟ್ ಮಾತ್ರ ನಾವು ಒಪ್ಕೊಳ್ಳೋದಿಲ್ಲ. ವಿ ಆಲ್ವೇಸ್ ಫೈಂಡ್ ಫಾಲ್ಟ್ ಇನ್ ಅದರ್ಸ್. ಬೇರೆಯವರಿಲ್ಲ ಫಾಲ್ಟ್ ನಮಗೆ ಬೇಗ ಕಾಣಿಸ್ಬಿಡುತ್ತೆ. ಪ್ರಾರ್ಥನೆಯಲ್ಲಿರೋರು, ಇನ್ನು ಪ್ರಾರ್ಥನೆಯಲ್ಲಿ ಇಲ್ಲಿದ್ದವರು ಅವರು ಸ್ವಲ್ಪ ಈ ರೀತಿ ಯೋಚನೆ ಮಾಡ್ತಾರೆ, ನಾವೇ ಸರಿ ಇಲ್ಲ, ಯಾರೂ ಸರಿ ಇಲ್ಲ ಅಂತ. ಪ್ರಾರ್ಥನೆಯಲ್ಲಿರೋರು ಆದರೆ ನಾವು ಮಾತ್ರ ಸರಿ ಇದ್ದೀವಿ, ಇವರು ಸರಿ ಇಲ್ಲ, ಅವರು ಸರಿ ಇಲ್ಲ, ಇವರು ಸರಿ ಇಲ್ಲ, ಅವರು ಸರಿ ಇಲ್ಲ, ಯಾರೂ ಸರಿ ಇಲ್ಲ, ನಾನು ಮಾತ್ರ ಸರಿ ಇರೋದು. ಸೊ ವಂಚನೆಗೊಳಗಾಗಬೇಡಿ. The children of God and the children of the devil are revealed in this way. ಸನ್ಮಾರ್ಗದಲ್ಲಿ ನಡೆಯದವನು, ಸಹೋದರರನ್ನು ಪ್ರೀತಿಸದವನು ದೇವರಿಂದ ಜನಿಸಿದವನಲ್ಲ. ಹೀಗೆ ದೇವರ ಮಕ್ಕಳು ಯಾರು ಮತ್ತು ಸೈತಾನನ ಮಕ್ಕಳು ಯಾರು ಎಂಬುದನ್ನು ತಿಳಿಯಬಹುದು. ಹಾಗಾದರೆ ದೇವರ ಮಕ್ಕಳು ಅಂದರೆ ಯಾರು ಅಂದರೆ ಪ್ರೀತಿಯಲ್ಲಿ ಜೀವಿಸುವವರು. ದೇವರ ಮಕ್ಕಳು ಯಾರು ಅಂದರೆ ಪ್ರೀತಿಯಲ್ಲಿ ಜೀವಿಸುವವರು. ಪ್ರೀತಿಯಲ್ಲಿ ಜೀವಿಸೋದು ಅಂದರೆ ಇವತ್ತು ನಾವು ಎಕ್ಸ್ಪೆಕ್ಟ್ ಮಾಡುವ ರೀತಿಯ ಪ್ರೀತಿ ಅಲ್ಲ. ಈಗ ನಿಮ್ಮ ಮೇಲೆ ನನಗೆ ಪ್ರೀತಿ ಇದ್ದರೆ ನಿಮ್ಮ ಹತ್ರ ಬರಬೇಕು, ಕುತ್ಕೋಬೇಕು, ಮಾತಾಡಿಸ್ಬೇಕು, ಊಟ ಮಾಡಿಸ್ಬೇಕು, ನಿಮಗೆ ಏನಾದರೂ ದುಡ್ಡು ಕೊಡಬೇಕು, ಬಟ್ಟೆ ಕೊಡಬೇಕು, ಕಾಣಿಕೆ ಕೊಡಬೇಕು, ಆಗ ನಿಮ್ಮ ಮೇಲೆ ನನಗೆ ಪ್ರೀತಿ ಇದೆ ಅಂತ ಲೋಕ ಹೇಳುತ್ತೆ. ಆ ಪ್ರೀತಿ ಅಲ್ಲ, ಆ ಥರ ಪ್ರೀತಿ ಅಲ್ವೇ ಅಲ್ಲ. ಮತ್ಯಾವ ಥರ ಪ್ರೀತಿ? ಯೇಸು ಪ್ರೀತಿ. ಯಾವ ಪ್ರೀತಿ? ಬೈಬಲ್ ಹೇಳೋದು ಪೂರ್ತಿ ಯೇಸು ಪ್ರೀತಿ. ಇಲ್ಲಿ ಪ್ರೀತಿ ಅಂತ ಹೇಳ್ತಾ ಇರೋದು ನಿನ್ನ ಪ್ರೀತಿ ಅಲ್ಲ. ಊಟ ಬಟ್ಟೆ ಪ್ರೀತಿ ಬಗ್ಗೆ ಅಲ್ಲ ಹೇಳ್ತಾ ಇರೋದು. ಅದು ಎಲ್ಲರೂ ಮಾಡ್ತಾರೆ, ಅದು ಮಾಡಲೇಬೇಕು. ಅದೆಲ್ಲರೂ ಮಾಡ್ತಾರೆ, ಅದು ಮಾಡಲೇಬೇಕು. ಇಲ್ಲಿ ಹೇಳ್ತಾ ಇರೋ ಪ್ರೀತಿ ಅದಲ್ಲ, ಯೇಸು ಪ್ರೀತಿ. ಯೇಸು ಪ್ರೀತಿ ಯಾವುದು? ನಿನ್ನ ನೆರೆಯವನ ರಕ್ಷಣೆಗಾಗಿ ನಿನ್ನ ಪ್ರಾಣವನ್ನೇ ಧಾರೆಯಾಗಿ ಅರ್ಪಿಸುವ ಪ್ರೀತಿ. ಈ ಪ್ರೀತಿ ಮಾಡಲಿಕ್ಕಾಗಬೇಕಾದ್ರೆ ದೇವರ ಜೀವ ಅವನಲ್ಲಿ ಇರಬೇಕು. ದೇವರ ಕುಡಿ ಯೇಸು ಕ್ರಿಸ್ತನು ಅವಳು ಒಳಗಡೆ ಇರಬೇಕು. ಅಂದರೆ ಒಬ್ಬ ಮನುಷ್ಯನ ಆತ್ಮರಕ್ಷಣೆಗಾಗಿ ನಿನ್ನಲ್ಲಿರುವ ಎಲ್ಲವನ್ನು ತ್ಯಾಗ ಮಾಡೋ ಪ್ರೀತಿ. ಅದು ಎಲ್ಲ ತ್ಯಾಗ ಮಾಡಲಿಕ್ಕೆ ಆದಮೇಲೆ ಪ್ರಾಣನೂ ತ್ಯಾಗ ಮಾಡ್ಬೋದಲ್ವಾ? ಅದು ದ್ಯಾಟ್ ಈಸ್ ಕ್ರಿಶ್ಚಿಯನ್ ಲವ್. ಆದರೆ ಈ ಪ್ರೀತಿ ನಮ್ಮ ಜೀವನದಲ್ಲಿ ಎಕ್ಸಿಕ್ಯೂಟ್ ಆಗಬೇಕಾದ್ರೆ ಇದು ಹೊರೆಯಾಗಿ ತಗೋಬೇಡಿ,
ನಾವು ಟ್ರೈ ಮಾಡಿದ್ರೆ ಆಗಲ್ಲ. ಇದು ನಮ್ಮ ಪ್ರಯತ್ನದ ಫಲವಲ್ಲ. ದಟ್ ಈಸ್ ಆಲ್ಸೋ ದ ಗ್ರೇಸ್ ಆಫ್ ಗಾಡ್. ದ ಲವ್ ಆಫ್ ಗಾಡ್ ಥ್ರೂ ಯುವರ್ ಲೈಫ್, ಆಲ್ಸೋ ದ ಗ್ರೇಸ್ ಆಫ್ ಗಾಡ್. ನಮಗೆ ಕೆಲವ್ರನ್ನ ನೋಡಿದರೆ ಹೊಟ್ಟೆ ಕಿಚ್ಚು ಬರುತ್ತೆ. ಕೆಟ್ಟ ಹೊಟ್ಟೆ ಕಿಚ್ಚಲ್ಲ, ಒಳ್ಳೆ ಹೊಟ್ಟೆ ಕಿಚ್ಚು. ಯಾವ ರೀತಿ ಅಂದರೆ, ಏಸು 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 ಅಂದ್ಕೊಂಡು ಕೆಲವರು ಏನು ಬೇಕಾದರೂ ಕಷ್ಟ ನಷ್ಟ ನೋವು ಅನುಭವಿಸಿ, ಅವಮಾನ ಅನುಭವಿಸಿ, ಇನ್ನೊಬ್ಬರ ರಕ್ಷಣೆಗಾಗಿ ಶ್ರಮ ಪಡೋದನ್ನು ನೋಡುವಾಗ ನಮಗೆ ಒಂದು ಪ್ರೇಮಾಸೂಯೆ ಬರುತ್ತೆ. ಇವರು ಮಾಡ್ತಾ ಇದ್ದಾರೆ, ನಮಗೇನು ಮಾಡಲಿಕ್ಕಾಗ್ತಾಯಿಲ್ಲ. ನಮಗೆ ಏನು ಮಾಡಲಿಕ್ಕಾಗ್ತಾ ಇದೆ ಕೇಳಿದರೆ, ಇವ್ರಿಗೆ ಒಂದಿಷ್ಟು ಏನೋ ದುಡ್ಡು ಕೊಡ್ಬೋದು, ಅವ್ರಿಗೆ ಊಟ ಕೊಡ್ಬೋದು, ಇವ್ರಿಗೆ ಬಟ್ಟೆ ಕೊಡ್ಬೋದು, ಇವ್ರ ಜೊತೆಗೆ ಅದು ಇದು ಮಾಡಿ ಇಷ್ಟೇ. ಆದರೆ ಯೇಸು ಹೇಳಿದ್ದದಲ್ಲ, ತ್ಯಾಗ, ಸ್ಯಾಕ್ರಿಫಿಷಿಯಲ್ ಲವ್, ಅಗಾಪೆ. ಅಗಾಪೆ ಅಂದರೆ ಇಟ್ಸ್ ಒನ್ ವೇ, ಐ ಆಮ್ ಡೂಯಿಂಗ್ ಇಟ್, ಅಷ್ಟೇ, ಮುಗೀತು. ಅವರು ವಾಪಸ್ ಮುಖದ ಮೇಲೆ ಉಗುಳ್ತಾರೋ, ಪ್ರೈಸ್ ಲಾರ್ಡ್ ಹೇಳ್ತಾರೋ, ಥ್ಯಾಂಕ್ ಯು ಹೇಳ್ತಾರೋ ಕೇಳ್ತಾ ಕೂತ್ಕೊಳ್ಳೋದಿಲ್ಲ. ಅವರ ಆತ್ಮರಕ್ಷಣೆಗಾಗಿ ಏನು ಬೇಕಾದರೂ ಮಾಡಲಿಕ್ಕೆ ನಾವು ಸಿದ್ಧರಾಗುವಂಥದ್ದೇ. ಇದು ಒಂದೇ ಸಾರಿ ಯಾರು ಕೂಡ ನೋಡಿ 100 ಮೆಟ್ಲನ್ನ ಒಂದೇ ಸಾರಿ ಹತ್ತಲಿಕ್ಕೆ ಆಗೋದಿಲ್ಲ. ಸ್ಟೆಪ್ ಬೈ ಸ್ಟೆಪ್ಪೇ ಹತ್ತೋದು. ಒಂದೇ ಸಾರಿ ಯಾರು ಕೂಡ 10th ಸ್ಟ್ಯಾಂಡರ್ಡ್ಲಿಗೆ ಬರಲಿಕ್ಕೆ ಆಗೋದಿಲ್ಲ. 1ನೇ ತರಗತಿ, 2ನೇ ತರಗತಿ, 3ನೇ ತರಗತಿ. ಆದ್ದರಿಂದನೇ ನಾವು ಆ ಕ್ರಿಸ್ತ ಯೇಸುವಿನ ಪರಿಪೂರ್ಣತೆಯ ಮಟ್ಟ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಹತ್ತಿ 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 ಕೊನೆಗೆ ಗೋಲ್ಗೊತ್ತ ಬೆಟ್ಟದ ಮೇಲೆ ಹತ್ತಿ ಶಿಲುಬೆ ಮೇಲೆ ಸಾಯೋದು. ಒಂದೇ ಸಾರಿ ನಾನೀಗ ಅಯ್ಯೋ ಹಾಗಾದರೆ ನಾನೀಗ ಗೋಲ್ಗೊತ್ತ ಬೆಟ್ಟದ ಮೇಲೆ ಹತ್ತಿ ಇಬ್ಬರು ಕಳ್ಳರ ಮಧ್ಯದಲ್ಲಿ ಸಾಯಬೇಕಾ, ದೇವರೇ ಇದು ಸಾಧ್ಯನ ಕೇಳಿ ಒಂದೇ ಸಾರಿ ಅಲ್ಲಿಗೆ ಯೋಚನೆ ಮಾಡಿದರೆ ಕಷ್ಟ ಆಗುತ್ತೆ. ಚಿಕ್ಕ ಚಿಕ್ಕ ವಿಷಯದಲ್ಲಿ ನೀನು ಪ್ರಾಮಾಣಿಕನಾಗಿದ್ದರೆ ದೇವರು ಅಲ್ಲಿಂದ ನಿನ್ನನ್ನು ಮುಂದಕ್ಕೆ ಕರ್ಕೊಂಡು ಹೋಗ್ತಾರೆ. ಸೈತಾನೂ ಕೂಡ ಈ ವಿಷಯದಲ್ಲಿ ವಂಚಿಸ್ತಾನೆ. ನೋಡು, ನಿನಗೆ ಆಗ್ತಾ ಇಲ್ಲ, ಯೇಸು ಥರ ಪ್ರೀತಿ ಮಾಡಬೇಕು, ಆಗ್ತಾ ಇದೆಯಾ? ಕೆಲವರು ಕೇಳ್ತಾರಲ್ಲ, ನೀ ಪ್ರೀತಿ ಮಾಡಬೇಕು ಯಾರ ಥರ? ಯೇಸು ಥರ. ನಮ್ಮ ಮೈಂಡ್ ತಕ್ಷಣ ಸೈತಾನ ಎಲ್ಲಿ ಕನೆಕ್ಟ್ ಮಾಡ್ತಾನೆ? ಶಿಲುಬೆ ಮೇಲೆ. ಅಯ್ಯೋ ಆಗ್ತಾ ಇಲ್ಲ, ಇದು ನಮಗಾಗಲ್ಲ. ನಾವು ಮಾನಸಿಕವಾಗಿ ಯೋಚನೆ ಮಾಡಿದರೆ ಆಗೋದಿಲ್ಲ. ಆದರೆ ನೀವು ನೋಡಿಬೇಕಾದ್ರೆ ದೇವರ ಆ ಕೃಪೆ ನಿಮ್ಮಲ್ಲಿ ಕಾರ್ಯ ಮಾಡ್ತಾ 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 ಮಾಡ್ತಾ, ದಟ್ ಈಸ್ ದ ಗ್ರೇಸ್ ಆಫ್ ಗಾಡ್. ಇಟ್ಸ್ ನಾಟ್ ಯುವರ್ ಡೂಯಿಂಗ್. ಲವ್ ಈಸ್ ನಾಟ್ ಯುವರ್ ಡೂಯಿಂಗ್, ಇಟ್ ಈಸ್ ಗಾಡ್ಸ್ ಡೂಯಿಂಗ್ ಥ್ರೂ ಯು. ಇಟ್ ಈಸ್ ಕ್ರೈಸ್ಟ್ ಲಿವ್ಸ್ ಥ್ರೂ ಯು. ಕ್ರಿಸ್ತನು ನಿನ್ನ ಮುಖಾಂತರ ಜೀವಿಸೋದು ಅಂದರೆ ದೇವರ ಪ್ರೀತಿ ನಿನ್ನ ಮುಖಾಂತರ ರಿಲೀಸ್ ಆಗೋದು. ಇದು ಎಲ್ಲಿಂದ ಬರ್ತಾ ಇದೆ ಮೂಲ? ನಾವು ಇದಕ್ಕೆ ಮಾಡಬೇಕಾಗಿರೋದು ಒಂದೇ ಒಂದು, ದೇವರ ಆಜ್ಞೆಗಳನ್ನು, ದೇವರು ನಮಗೇನು ಈ ಸಾಲ್ವೇಷನ್, ನನ್ನ ರಕ್ಷಣೆಗೋಸ್ಕರ ದೇವರು ಏನು ನಿಯಮಗಳನ್ನ ಕೊಟ್ಟಿದ್ದಾರಲ್ವಾ, ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರಲ್ವಾ, ಐ ಆಮ್ ಜಸ್ಟ್ ಒಬೇಯಿಂಗ್ ಗಾಡ್ ಅಷ್ಟೇ. ಅದಕ್ಕೆ ವಾಕ್ಯ ಹೇಳೋದು, ಒಬಿಡಿಯನ್ಸ್ ಇಸ್ ಬೆಟರ್ ದೆನ್ ಸ್ಯಾಕ್ರಿಫೈಸ್. ಬಲಿಯರ್ಪಣೆಗಿಂತಲೂ ಅಥವಾ ನಾವು ಮಾಡುವಂಥ ಧಾರ್ಮಿಕ ಕಾರ್ಯಗಳಿಗಿಂತಲೂ ಶ್ರೇಷ್ಠವಾದದ್ದು ವಿಧೇಯತೆ. ಯಾಕೆಂದರೆ ಇಟ್ ವಿಲ್ ಪ್ರೊಡ್ಯೂಸ್ ದ ರೈಚಸ್ನೆಸ್ ಆಫ್ ಕ್ರೈಸ್ಟ್. ಒಬಿಡಿಯನ್ಸ್ for your salvation, obedience to the word of God will produce Christ's nature through us, or the righteousness of God. ದೇವರ ನೀತಿ ಅಥವಾ ದೇವರ ಸ್ವಭಾವವಾದ ಪ್ರೀತಿ ನಮ್ಮ ಮುಖಾಂತರ ರಿಲೀಸ್ ಆಗುತ್ತೆ, ಪ್ರಕಟವಾಗುತ್ತೆ. ಯಾವಾಗ? when we obey the commandment of God, when we do ಗಾಡ್ಸ್ ಇನ್ಸ್ಟ್ರಕ್ಷನ್ಸ್, ದೇವರ ಆಜ್ಞೆಗಳನ್ನು, ದೇವರ ನಿಯಮಗಳನ್ನು ನಾವು ಅನುಸರಿಸ್ತಾ ಬದುಕುವಾಗ. ನೋಡಿ, ಬೈಬಲ್ ನಮ್ಮ ಮೈಂಡ್ನ ಎಷ್ಟು ಫ್ರೀ ಮಾಡುತ್ತೆ ಅಂದರೆ 1 ಜಾನ್ 5:3 ಹೇಳುತ್ತೆ, ದೇವರನ್ನು ಪ್ರೀತಿಸುವುದು ಎಂದರೆ, 1 ಜಾನ್, ಫಸ್ಟ್ ಲೆಟರ್ ಆಫ್ ಜಾನ್ ಚಾಪ್ಟರ್ 5:3, for the love of God is this, that we obey his commandments. ದೇವರನ್ನು ಪ್ರೀತಿಸುವುದು ಎಂದರೆ ಆತನು ಕೊಟ್ಟಂಥ ಆಜ್ಞೆಗಳನ್ನು ಅನುಸರಿಸಿ ನಡೆಯುವುದೇ. ಆತನ ಆಜ್ಞೆಗಳು ಭಾರ ಅಲ್ಲ, ಹೊರೆ ಅಲ್ಲ. ದೇವರ ಆಜ್ಞೆಗಳು, and his commandments are not burdensome, not heavy. It's not heavy. ಆತನ ಆಜ್ಞೆಗಳು ಹೊರೆ ಅಲ್ಲ. ನಮಗಿವತ್ತು ಹೊರೆ ಥರ ಅನಿಸ್ತಾ ಇದ್ದರೆ ನಾವು ದೇವರಿಂದ ಜನಿಸಿದವರಲ್ಲ.
ದೇವರಿಂದ ಜನಿಸಿದವನಿಗೆ, ಹೊಸದಾಗಿ ಹುಟ್ಟಿದ ದೇವರ ಮಗನಿಗೆ, ದೇವರ ಮಗಳಿಗೆ ದೇವರನ್ನ ಪ್ರೀತಿ ಮಾಡೋದು ಒಂದು ಹೊರೆ ಅನಿಸೋದಿಲ್ಲ. ಒಂದು ಎಕ್ಸಾಂಪಲ್ ಹೇಳಿದರೆ ನಿಮಗೆ ಅರ್ಥ ಆಗ್ಬೋದು. ನೀವು ನಿಜವಾಗಲೂ ನಿಮ್ಮ ಅಪ್ಪನಿಗೆ ಅಮ್ಮನಿಗೆ ಹುಟ್ಟಿದವರಾಗಿದ್ದಾರೆ. ನೀವು ನಿಮ್ಮ ಅಪ್ಪ ಅಮ್ಮನಿಗೆ ಹುಟ್ಟಿದ್ದಲ್ವಾ? ಹೌದು. ಹುಟ್ಟುವಾಗ ನಿಮ್ಮ ಅಪ್ಪ ಅಮ್ಮನನ್ನು ನೀವು ಬೆಳೀತಾ ಬೆಳೀತಾ ನಿಮ್ಮ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಪ್ರೀತಿಸಲಿಕ್ಕೆ ನಿಮಗೆ ಹೊರೆ ಅನಿಸುತ್ತಾ? ಹೊರೆ ಅನಿಸುತ್ತಾ? ಯಾಕೆ ಹೇಳಿ? ನೀವು ಅವರಿಂದ ಜನಿಸಿರೋದ್ರಿಂದ ಪಕ್ಕದ ಮನೆ ಅಪ್ಪ ಅಮ್ಮನ್ನ ಪ್ರೀತಿ ಮಾಡೋದು ನಿಮಗೆ ನೀವಲ್ಲಿ ಆರ್ಟಿಫಿಷಿಯಲ್ ಆಗಿ ಏನೋ ಕಷ್ಟಪಡಬೇಕಾಗತ್ತೆ, ನಾಟಕ ಮಾಡಬೇಕಾಗತ್ತೆ, ತುಂಬ ಮೇಕಪ್ ಮಾಡಬೇಕಾಗತ್ತೆ. ಯು ಕೆನಾಟ್ ಲವ್ ಅದರ್ಸ್ ನ್ಯಾಚುರಲಿ. ಆರ್ಟಿಫಿಷಿಯಲ್ ಆಗಿ ಮಾಡಬೇಕಾಗತ್ತೆ, ಬಿಕಾಸ್ ಯು ಆರ್ ನಾಟ್ ದ್ಯಾರ್ ಚೈಲ್ಡ್. ಆದರೆ ನಿಮಗೆ ಜನ್ಮ ಕೊಟ್ಟ ನಿಮ್ಮ ಸ್ವಂತ ಅಪ್ಪ ಅಮ್ಮನನ್ನು ನೀವು ಪ್ರೀತಿ ಮಾಡಲಿಕ್ಕೆ ನೀವು ನಾಟಕನೇ ಮಾಡೋದು ಬೇಕಾಗಿಲ್ಲ. ಅಂದರೆ ಇವತ್ತಿನ ಮಕ್ಕಳು ನಾಟಕ ಮಾಡ್ತಾರೆ, ಅದು ಬೇರೆ. ಆದರೆ ನಿಜವಾಗಲೂ ಜನ್ಮ ಕೊಟ್ಟ ಅಪ್ಪ ಅಮ್ಮ, ನೀವು ಯಾರಿಂದ ಹುಟ್ಟಿದ್ದೀರೋ ಆ ನಿಮ್ಮ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ನಿಮಗೆ ಪ್ರೀತಿ ಮಾಡಲಿಕ್ಕೆ ಯಾರು ಹೊರಗಡೆ ಅವರು ನಿಮಗೆ ಹೇಳಿಕೊಟ್ಟು ಹೊರೆ ಹಾಕೋ ಅವಶ್ಯಕತೆ ಇಲ್ಲ. ಯಾರು ಭಯಪಡಿಸೋ ಅವಶ್ಯಕತೆ ಇಲ್ಲ. ಯಾವುದು ನಿಯಮಗಳನ್ನು ತರುವ ಅವಶ್ಯಕತೆ ಇಲ್ಲ. ಇಟ್ ಕಮ್ಸ್ ನ್ಯಾಚುರಲಿ ಬಿಕಾಸ್ ಯು ಆರ್ ಬಾರ್ನ್ ಆಫ್ ದೆಮ್. ನೀನು ಅವರಿಂದ ಹುಟ್ಟಿದ್ರಿಂದ. ಅದೇ ರೀತಿ ವೆನ್ ಯು ಆರ್ ಬಾರ್ನ್ ಆಫ್ ಗಾಡ್, ಬಾರ್ನ್ ಅಗೇನ್, ಬಾರ್ನ್ ಫ್ರಮ್ ಅಬೌವ್, ನೀನು ಯಾವಾಗ ದೇವರಿಂದ ಹುಟ್ಟುತ್ತೀಯೋ, ಮೇಲಿಂದ ಒಂದು ಜನ್ಮವನ್ನು ಪಡ್ಕೊಳ್ತೀಯೋ, ಒಂದು ಹೊಸ ಜನ್ಮ ಪಡ್ಕೊಳ್ತೀಯೋ, ದೇವರ ಆಜ್ಞೆಗಳನ್ನು ಅನುಸರಿಸುತ್ತಾ ಅವರನ್ನ ಪ್ರೀತಿ ಮಾಡೋದು ನಿನಗೆ ಹೊರೆ ಆಗೋದಿಲ್ಲ. ದೇವರಿಂದ ಜನಿಸದೇ ಇದ್ದವನಿಗೆ ಇದು ಹೊರೆ. ಅವನಿಗೆ ಹೇಳಬೇಕಾಗುತ್ತೆ ಯಾರಾದರೂ, ನೀನು ಪ್ರೀತಿ ಮಾಡಬೇಕು ದೇವ್ರನ್ನ, ಈ ಆಜ್ಞೆ ಅನುಸರಿಸಬೇಕು, ಈ ರೀತಿ ಪ್ರಾರ್ಥನೆ ಮಾಡಬೇಕು, ಉಪವಾಸ ಮಾಡಬೇಕು, ಚರ್ಚಿಗೆ ಬರಬೇಕು, ಬೈಬಲ್ ಓದಬೇಕು. ಇದೆಲ್ಲ ಮಾಡದೇ ಇದ್ದರೆ ದೇವರು ಬರ್ತಾರೆ, ನೀತಿವಂತ ನ್ಯಾಯಾಧಿಪತಿಯಾಗಿ ಶಿಕ್ಷೆ ಕೊಡ್ತಾರೆ, ನರಕಕ್ಕೆ ಹಾಕ್ತಾರೆ. ನರಕಕ್ಕೆ ಹೋಗಬಾರ್ದು ಅಂದರೆ ಇದೆಲ್ಲ ಮಾಡಬೇಕು. ಸ್ವರ್ಗಕ್ಕೆ ಹೋಗಬೇಕಾದ್ರೆ ಇದೆಲ್ಲ ನೀನು ಅನುಸರಣೆ ಮಾಡಬೇಕು. ಆಗ ಒಂದೋ ಸ್ವರ್ಗಕ್ಕೆ ಹೋಗಬೇಕು ಅನ್ನೋ ಆಸೆಯಿಂದನೋ ಅಥವಾ ನರಕಕ್ಕೆ ಹೋಗ್ತೀನಿ ಅನ್ನೋ ಭಯದಿಂದನೋ ಸುಮಾರೆಲ್ಲ ಅನುಸರಣೆ ಮಾಡ್ತೀವಿ. ಅದು ಪ್ರೀತಿಯಿಂದ ಮಾಡುವ ಕಾರ್ಯ ಅಲ್ಲ, ಅದು ದೇವರ ಮಕ್ಕಳಾಗಿರೋದ್ರಿಂದ ಮಾಡೋದಲ್ಲ, ಭಯದಿಂದ ಮಾಡುವಂಥ ಕಾರ್ಯ. ಅದು ಕೃಪೆಯಲ್ಲಿ ಆಗುವಂಥದ್ದಲ್ಲ, ಅದು ನಿಯಮದ ಅಡಿಯಲ್ಲಿ ಆಗುವಂಥದ್ದು. ಯು ಆರ್ ಅಂಡರ್ ದ ಲಾ, ನಾಟ್ ಮೊಸಾಯಿಕ್ ಲಾ, ಬಟ್ ಲಾ, ಬಟ್ ಅಂಡರ್ ಗ್ರೇಸ್. ನೋ ಕಂಪಲ್ಷನ್ ಟು ಲವ್. ಯು ವಿಲ್ ಲವ್ ನ್ಯಾಚುರಲಿ. Under the grace of God, if you are truly living under the grace of God as a child of God, that grace of God will enable you to obey the commandments of God without any compulsion, without any burden. ಯಾವುದೇ ಒಂದು ಹೊರೆ ಇಲ್ಲದೆ, ಭಾರ ಇಲ್ಲದೆ ದೇವರ ನಿಯಮಗಳನ್ನು ಅನುಸರಿಸಲಿಕ್ಕೆ ನಿಮಗೆ ಸಾಧ್ಯವಾಗುತ್ತೆ. ಅದು ದಾವೀದನಿಗೆ ಸಾಧ್ಯ ಆಯಿತು. ಅದಕ್ಕೆ ದಾವೀದ ಆ ಕೀರ್ತನೆಯಲ್ಲಿ 119 ಹೇಳಿದ್ದು, ಬ್ಲೆಸ್ಡ್ ಈಸ್ ಹಿ, ಹ್ಯಾಪಿ ಈಸ್ ದ ಒನ್ ಹೂ ಒಬೇಸ್ ದ ಕಮ್ಯಾಂಡ್ಮೆಂಟ್ ಆಫ್ ಗಾಡ್. ದೇವರ ಆಜ್ಞೆಗಳನ್ನು ಮೈ ಸೋಲ್ ರಿಜಾಯ್ಸಸ್ ಇನ್ ದ್ಯಾಟ್. ನನ್ನ ಅಂತರಂಗ ಸಂತೋಷ ಪಡ್ತಾ ಇದೆ ನಿನ್ನ ಆಜ್ಞೆಗಳನ್ನು ಅನುಸರಿಸುವುದರಲ್ಲಿ. ಇದೇ ಕೀರ್ತನೆಯಲ್ಲೇ ಇದೆ. 119ನೇ ಕೀರ್ತನೆಯಲ್ಲಿ ಎಷ್ಟೋ ವಾಕ್ಯಗಳಲ್ಲಿ ಅಥವಾ ಬೇರೆ ಕೀರ್ತನೆಗಳಲ್ಲೂ ಕೂಡ ದಾವೀದ ಹೇಳ್ತಾರೆ, ನಿನ್ನ ಆಜ್ಞೆಗಳನ್ನ ಅನುಸರಿಸಬೇಕು, ಅದೇ ನನ್ನ ಆಸೆ, ಅದೇ ನನ್ನ ಸಂತೋಷ. ಮೈ ಡಿಲೈಟ್ ಈಸ್ ದ್ಯಾಟ್. ವಾಟ್ ಈಸ್ ಮೈ ಡಿಲೈಟ್? ಮೈ ಡಿಲೈಟ್ ಈಸ್ ದಿಸ್, ಒಬೇಯಿಂಗ್ ಯುವರ್ ಕಮ್ಯಾಂಡ್ಮೆಂಟ್ಸ್. ನಮಗದೊಂದು ಡಿಲೈಟ್ ಆಗ್ತಾ ಇದೆಯಾ, ಬರ್ಡನ್ಸಮ್ ಆಗ್ತಾ ಇದೆಯಾ? ಏನೋ ಟೆನ್ಷನ್ ಆಗ್ತಾ ಇದೆ ಅಲ್ವಾ? ಅಯ್ಯೋ ಇವತ್ತು ಅನುಸರಿಸಲಿಲ್ಲ, ದೇವರು ಆಜ್ಞೆಗಳನ್ನ ಅನುಸರಿಸ್ತಾ ಇಲ್ವಲ್ಲಪ್ಪ, ದೇವರೇ ಅನುಸರಿಸ್ಲಿಕ್ಕೆ ಆಗ್ತಾ ಇಲ್ವಲ್ಲ ಅಂತ ಏನೋ ಒಂದು ಫಿಯರ್ ನಮ್ಮಲ್ಲಿ ಕ್ರಿಯೇಟ್ ಆಗ್ತಾ ಇದೆ. ಯಾಕೆ ಅಂದರೆ ನಾವು ದೇವರಿಂದ ಜನಿಸಿದವರಲ್ಲ, ಅದರಿಂದ ಭಯ ಉಂಟಾಗುತ್ತೆ. ನ್ಯಾಚುರಲಿ ಬರೋದಿಲ್ಲ, ಆರ್ಟಿಫಿಷಿಯಲ್ ಆಗಿ ಮಾಡಲೇಬೇಕಾಗತ್ತೆ. ಸ್ವಾಭಾವಿಕವಾಗಿ ಪ್ರೀತಿ ಬರಬೇಕಾದ್ರೆ ಸ್ವಾಭಾವಿಕವಾಗಿ ಹುಟ್ಟಿದವರಾಗಿರಬೇಕು. ಸುಮ್ಮನೆ ಯಾವುದೋ ಕತೆ ಕೇಳಿ ಏನೋ ಒಂದು ಮೆಕ್ಯಾನಿಕಲ್ಲಿ ನೀನು ದೇವರಿಂದ ಹುಟ್ಟಿದ್ಯಪ್ಪ ಅಂತ ಹೇಳಿ ಯಾರೋ ಸಮಾಧಾನ ಪಡಿಸೋದ್ರಿಂದ ನಿಮಗೆ ದೇವರ ಆಜ್ಞೆಗಳನ್ನು ಸಮಾಧಾನಕರವಾಗಿ ಅನುಸರಿಸಲಿಕ್ಕೆ ಆಗೋದಿಲ್ಲ.
ಅನುಸರಿಸಿದ್ರೆ ಸಮಾಧಾನ ಸಿಗೋದು ಇಲ್ಲ. ಯಾಕೆ ಅಂದರೆ ನೀನು ಅನುಸರಿಸ್ತಾ ಇರೋದು ನಿಯಮ ಆಧಾರಿತ, ಲಾ ಬೇಸ್ಡ್. ನೆವರ್ ಒಬೇ ದ ಕಮ್ಯಾಂಡ್ಮೆಂಟ್ ಆಫ್ ಗಾಡ್ ಅಂಡರ್ ದ ಲಾ. ಲಾ ಬೇಸ್ಡ್ ನೋ, ಬಟ್ ವಿ ಮಸ್ಟ್ ಒಬೇ ದ ಕಮ್ಯಾಂಡ್ಮೆಂಟ್ ಆಫ್ ಗಾಡ್ ಅಂಡರ್ ದ ಗ್ರೇಸ್, ಗ್ರೇಸ್ ಬೇಸ್ಡ್. If you are born of God, or when you are born of God, you receive that grace. ನೀವು ದೇವರಿಂದ ಜನಿಸಿದಾಗ ನಿಮಗೆ ಆ ಕೃಪೆ ಲಭಿಸ್ತದೆ. ಅದಕ್ಕೆ ಯೇಸು ಹೇಳಿದ್ದು, ಯು ಮಸ್ಟ್ ಬಿ ಬಾರ್ನ್ ಆಫ್ ಗಾಡ್. ನೀನು ದೇವರಿಂದ ಹುಟ್ಟಬೇಕು, ನೀನೊಂದು ಹೊಸ ಜನ್ಮ ಪಡ್ಕೋಬೇಕು. ಯಾಕೆಂದರೆ ಸ್ವರ್ಗಕ್ಕೆ ಹೋಗ್ಲಿಕ್ಕಲ್ಲ. ಗಾಡ್ ವಾಂಟ್ಸ್ ಟು ಸಿ ಯು ಆರ್ ಡಿಲೈಟಿಂಗ್ ಇನ್ ಹಿಮ್. ದೇವರಿಗೆ ನೋಡ್ಲಿಕ್ಕೆ ಆಸೆ, ನೀನು ಆತನಲ್ಲಿ ಸಂತೋಷ ಪಡೋದನ್ನು ದೇವರು ನೋಡಬೇಕು. ತಂದೆ ತಾಯಿ ನೋಡಬೇಕು ಅಂತ ಆಸೆ ಪಡ್ತಾರೆ. ನನ್ನ ಮಗ ಸಂತೋಷವಾಗಿ ಬದುಕಬೇಕು ಅಂತ ನಾನು ಆಸೆ ಪಡ್ತೀನಿ ಅಂತ ತಂದೆ ತಾಯಿ ಆಸೆ ಪಡ್ತಾರೆ. ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳು ಒಳ್ಳೆಯವರಾಗಿ ಸಂತೋಷವಾಗಿ ಆನಂದವಾಗಿ ಬದುಕುವುದನ್ನು ನೋಡಬೇಕೆಂದು ಆಸೆ ಪಡೋದೇ ಆದರೆ, ಒಳ್ಳೆಯವನು ಮಾತ್ರವಾಗಿರುವ ನಮ್ಮ ತಂದೆಯಾದ ದೇವರು, ಅವರಿಂದ ಹುಟ್ಟಿದ ಅವರ ಮಕ್ಕಳಾದ ಪ್ರತಿಯೊಬ್ಬರು ಅವರಲ್ಲಿ, ಅವರ ಸೌಭಾಗ್ಯದಲ್ಲಿ ಸಂತೋಷವಾಗಿ ಈ ಭೂಮಿಯಲ್ಲಿ ಸಾಕ್ಷಿಗಳಾಗಿ, ಅವರಿಗೆ ಸಾಕ್ಷಿಗಳಾಗಿ ಬದುಕೋದನ್ನು, ಅದೇ ಸಾಕ್ಷಿ. ಅದಲ್ಲದೆ ಸುಮ್ಮನೆ ಹೋಗಿ ಸಾಕ್ಷಿ ಹೇಳೋದಲ್ಲ. ಸಾಕ್ಷಿ ನಮ್ಮನ್ನು ಸಾಕ್ಷಿಗಳಾಗಿ ಬದುಕಲಿಕ್ಕೆ ಸೃಷ್ಟಿ ಮಾಡಿದ್ದು. ನಾವು ಸಾಕ್ಷಿ ಹೇಳ್ತಾ ಹೋಗ್ತಾ ಇದ್ದೀವಿ ಅಷ್ಟೇ. ಸೊಂಟನೂ ಹೋಯ್ತು, ಮೈಕೈನೂ ಹೋಯ್ತು, ಕಿಡ್ನಿ ಹೋಯ್ತು, ಸಾಲ ತೀರ್ತು, ಮದುವೆ ಆಯಿತು, ಮಕ್ಕಳಾಯಿತು, ಸಾಕ್ಷಿ ಹೇಳಿದ್ವಿ. ಪರವಾಗಿಲ್ಲ, ಹೇಳೋದು ಒಳ್ಳೆಯದೇ, ಬಟ್ ಅದು ಸಾಕ್ಷಿ ಅಲ್ಲ. ದಟ್ ಈಸ್ ಯು ಆರ್ ಸೇಯಿಂಗ್ ವಾಟ್ ಗಾಡ್ ಹ್ಯಾಸ್ ಡನ್. ಯು ಆರ್ ಶೇರಿಂಗ್ ದ ಗುಡ್ನೆಸ್ ಆಫ್ ಗಾಡ್, ವಾಟ್ ಗಾಡ್ ಹ್ಯಾಸ್ ಡನ್ ಇನ್ ಯುವರ್ ಲೈಫ್. ಓಕೆ, ಇಟ್ಸ್ ಓಕೆ. ಬಟ್ what Jesus said, when spirit comes upon you, you shall be my witnesses. Not you will tell my witness, you will tell some witness. No, ನೀವು ಸಾಕ್ಷಿಗಳು ಹೇಳ್ತೀರಿ ಅಂತಲ್ಲ, you shall be my witnesses. ಪವಿತ್ರಾತ್ಮ ನಿಮ್ಮ ಮೇಲೆ ಬರುವಾಗ ನೀವು ನನಗೆ ಸಾಕ್ಷಿಗಳಾಗ್ತೀರಿ. ಸಾಕ್ಷಿ ಹೇಳ್ತೀರಿ ಅಲ್ಲ, ಸಾಕ್ಷಿಗಳಾಗ್ತೀರಿ. ನೀವು ಸಾಕ್ಷಿ ಹೇಳೋರ ಸಾಕ್ಷಿ ಆಗೋರ ಅದು ನಂಗೆ ಗೊತ್ತಿಲ್ಲ. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರುವಾಗ ನೀವು ಸಾಕ್ಷಿ ಹೇಳ್ತೀರಿ ಅಲ್ಲ, ಸಾಕ್ಷಿ ಆಗ್ತೀರಿ. ನೀವು ಸಾಕ್ಷಿ ಆಗುವಾಗ ನಿಮ್ಮ ಜೀವನ ಸಾಕ್ಷಿ ಹೇಳುತ್ತೆ. ಆದರೆ ಕರಿಸ್ಮ್ಯಾಟಿಕ್ ಪ್ರೇಯರಲ್ಲಿ ಏನಾಗ್ತಾ ಇದೆ ಗೊತ್ತಾ? ಸಾಕ್ಷಿ ಹೇಳುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಸಾಕ್ಷಿ ಆಗುವವರ ಸಂಖ್ಯೆ ಇಲ್ಲ, ಕಮ್ಮಿ ಅಲ್ಲ, ಇಲ್ಲ. ಯಾಕೆ ಅಂದರೆ ದೇವರಿಂದ ಸಿಗುವಂತಹ ಈ ಒಂದು ಆತ್ಮೀಕವಾದ ಜನ್ಮವನ್ನು ಎಷ್ಟೋ ಜನ ಇನ್ನೂ ಕೂಡ ಪಡ್ಕೊಳ್ದೇನೆ ಸೈತಾನನ ಕಾರ್ಯವಾದ ಪಾಪದಲ್ಲಿನೇ ಜೀವಿಸ್ತಾ ಇದ್ದಾರೆ, ಪಾಪದಲ್ಲಿನೇ ಪ್ರಾರ್ಥಿಸ್ತಾ ಇದ್ದಾರೆ, ಪಾಪದಲ್ಲಿತ್ಕೊಂಡೇ ಚರ್ಚಿಗೆ ಹೋಗ್ತಾ ಇದ್ದಾರೆ, ಪಾಪದಲ್ಲಿತ್ಕೊಂಡೇ ಕಮ್ಯುನಿಯನ್ ತಗೊಳ್ತಾ ಇದ್ದಾರೆ, ಪಾಪದಲ್ಲಿತ್ಕೊಂಡೇ ಹಲ್ಲೆಲೂಯಾ ಪ್ರೈಸ್ ದ ಲಾರ್ಡ್, ಪಾಪದಲ್ಲಿತ್ಕೊಂಡೇ ಎಲ್ಲ ಕರಿಸ್ಮ್ಯಾಟಿಕ್ ರಿಟ್ರೀಟ್ಸ್, ಪಾಪದಲ್ಲಿತ್ಕೊಂಡೇ ಎಲ್ಲ ಮಾಡ್ತಾ ಇದ್ದೀವಿ. ಆಗ ಯಾರ ಜೊತೆಯಲ್ಲಿ ಇದ್ಕೊಂಡಿದ್ದೀನೆಲ್ಲ ಮಾಡ್ದಂಗಾಯ್ತು? ಸೈತಾನನ ಜೊತೆಯಲ್ಲಿ. ಅದು ದೇವರಿಗಿಷ್ಟ ಇಲ್ಲ. ದೇವರಿಗಿಷ್ಟ ಏನು ಗೊತ್ತಾ? ನೀವು ಇದೆಲ್ಲ ಮಾಡಬೇಕು, ದೇವ್ರ ಜೊತೆಯಲ್ಲಿ ಇದ್ಕೊಂಡು ಮಾಡಬೇಕು. ನಿಮ್ಮಲ್ಲಿ ಎಷ್ಟು ಜನ ತಂದೆ ತಾಯಿಯಂದರು ಆಸೆ ಪಡ್ತೀರಿ ನಿಮ್ಮ ಮಗ ಯಾವುದೋ ಒಂದು ಪಾಪದಲ್ಲಿ, ಕುಡುಕುತನ, ವ್ಯಭಿಚಾರ ಅಥವಾ ಅನೈತಿಕ ಸಂಬಂಧದಲ್ಲಿ ಇದ್ಕೊಂಡು, ಕೊಲೆಗಾರನಾಗಿದ್ಕೊಂಡು, ರೌಡಿ ಆಗಿದ್ಕೊಂಡು ಮನೆಗೆ ಬಂದು ಪ್ರತಿದಿನ ಅಪ್ಪ ಅಮ್ಮನ ಜೊತೆಯಲ್ಲಿ ಅಪ್ಪ ಐ ಲವ್ ಯು, ಮಮ್ಮಿ ಐ ಲವ್ ಯು ಅಂತ ತಬ್ಕೊಂಡು ಮುತ್ತು ಕೊಡ್ತಾ ಇದ್ರೆ ನಿಮ್ಮಲ್ಲಿ ಎಷ್ಟು ಜನ ಅಪ್ಪ ಅಮ್ಮಂದರು ಅದನ್ನು ಇಷ್ಟಪಡ್ತೀರಿ? ಯಾರಾದರೂ ಇಷ್ಟಪಡ್ತೀರಾ? ನಾನು ಪ್ರಶ್ನೆ ಕೇಳಿ ನಿಮ್ಗೆ ಅರ್ಥ ಆಗಿಲ್ಲ, ತಲೆಗೆ ಹೋಗಿಲ್ಲ ಅನಿಸುತ್ತೆ. ಇಷ್ಟಪಡ್ತೀರಿ ಅಂತ ಕೇಳಿದ್ದು. ಇಷ್ಟ ಆಗುತ್ತಾ? ನಿಮ್ಮ ಮಗನ ಮಗಳು ವ್ಯಭಿಚಾರದಲ್ಲಿದ್ದು, ಅನೈತಿಕ ಸಂಬಂಧದಲ್ಲಿದ್ದು, ಕುಡುಕುತನದಲ್ಲಿದ್ದು, ರೌಡಿ ಆಗಿದ್ದು ಬಂದ್ಬಿಟ್ಟಪ್ಪ ಐ ಲವ್ ಯು ಅಂದರೆ ನಿಮ್ಗೆ ಇಷ್ಟ ಆಗುತ್ತಾ?
ಇಷ್ಟ ಆಗುತ್ತಾ? ಒಪ್ಕೊಳ್ತೀರಾ? ಒಳ್ಳೆ ಕಥೆ ಅದು. ಅದು ಪ್ರೀತಿ ಇಲ್ಲದೆ ಇರೋದ್ರಿಂದ ದೇವರಿಗೆ ಇಷ್ಟ ಆಗಲ್ಲ. ಯಾಕಂದರೆ ದೇವರು ಪರಿಶುದ್ಧರಾಗಿರೋದ್ರಿಂದ. ನಮಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದು, ನಮಗೆ ಅಡ್ಜಸ್ಟ್ ಆಗುತ್ತೆ. ಯಾಕಂದ್ರೆ ನಾವು ಅದೇ ಗುಂಪಲ್ಲಿ ಇರೋದ್ರಿಂದ. ನಾವು ಹೆಚ್ಚು ಕಡಿಮೆ ಅದೇ ಕ್ಯಾಟಗರಿಯಲ್ಲೇ ಇರ್ತೀವಿ, ಇನ್ನೊಂದು ಏರಿಯಾದಲ್ಲಿ ಬಿದ್ದಿರ್ತೀವಿ. ಆದರೆ ದೇವರು ಪರಿಶುದ್ಧರು, ಎಲ್ಲೂ ಬಿದ್ದಿಲ್ಲ, ಅವ್ರು ಕರೆಕ್ಟಾಗಿದ್ದಾರೆ, ನೀಟಾಗಿದ್ದಾರೆ. ಆದ್ದರಿಂದ ನಾನು ಪರಿಶುದ್ಧನಾಗಿರುವಂತೆ ನೀನು ಪರಿಶುದ್ಧನಾಗಿರುವಂಥ ದೇವರು ಹೇಳ್ತಾರೆ. ನೀನು ಇರಬೇಕು ಅಂತಲೇ ಹೇಳ್ತಾರೆ. ದಟ್ ಈಸ್ ಯುವರ್ ಕಾಲಿಂಗ್ ಅಂತ ಹೇಳ್ತಾರೆ. ಫಸ್ಟ್ ಥೆಸಲೋನಿಯನ್ಸ್ ಚಾಪ್ಟರ್ 4:7 ಹೇಳ್ತಾರೆ, ದಟ್ ಹೋಲಿ ಲೈಫ್ ಈಸ್ ಯುವರ್ ಕಾಲಿಂಗ್. ದೇವರು ನಿಮ್ಮನ್ನು ಕರೆದಿರುವುದು ಅಶುದ್ಧವಾದ ಒಂದು ನಡವಳಿಕೆಯಲ್ಲಿ ಬದುಕಲಿಕ್ಕಲ್ಲ, ಪರಿಶುದ್ಧವಾದ ಒಂದು ನಡವಳಿಕೆಯಲ್ಲಿ ಜೀವಿಸಲಿಕ್ಕೆ. 1 ಪೇತ್ರ 1ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಸಿನ್ಸ್ ಐ ಆಮ್ ಹೋಲಿ ಐ ವಾಂಟ್ ಯು ಟು ಬಿ ಹೋಲಿ. ನಾನು ಪರಿಶುದ್ಧನಾಗಿರೋದ್ರಿಂದ ನೀನು ಪರಿಶುದ್ಧನಾಗಿರಬೇಕು ಅಂತಲೇ ಹೇಳ್ತಾರೆ. ದಟ್ ಈಸ್ ದ ವಿಲ್ ಆಫ್ ಗಾಡ್ ಕನ್ಸರ್ನಿಂಗ್ ಅಸ್. ಅದು ನಮ್ಮ ಕುರಿತಾಗಿ ದೇವರ ಚಿತ್ತ. ನೋ ಅಡ್ಜಸ್ಟ್ಮೆಂಟ್ ವಿತ್ ಗಾಡ್. ನಾವು ಯಾಕೆ ಅಡ್ಜಸ್ಟ್ಮೆಂಟ್ ಮಾಡ್ತೀವಿ? ಅಯ್ಯೋ ಮಗ ಕುಡುಕ, ಪರವಾಗಿಲ್ಲ ಅಡ್ಜಸ್ಟ್ಮೆಂಟ್ ಮಾಡೋಣ ಅಂದರೆ ಅಪ್ಪ ದೊಡ್ಡ ಕುಡುಕ. ಅಪ್ಪ ಹೆಂಡ ಕುಡಿದೇ ಇದ್ದರೂ ಬೇರೆ ಸುಮಾರು ಲೋಕವನ್ನು ಬೇರೆ ಕುಡಿತಾ ಇರ್ತಾನೆ. ಲೋಕ ಎಂಬ ಮದ್ಯವನ್ನು ಕುಡಿತಾ ಇರ್ತಾನೆ. ಲೋಕಕ್ಕೂ ಲೌಕಿಕವಾದವುಗಳಿಗೂ ಒಲವು ತೋರಿ ಬದುಕ್ತಾ ಇರ್ತೀವಿ. ಮಗ ಇನ್ನೊಂದು ಕಡೆ ಕುಡಿತಾ ಇರ್ತಾನೆ. ಫಾರ್ ಎಕ್ಸಾಂಪಲ್, ಅಪ್ಪ ದುಡ್ಡಿನ ವ್ಯಾಮೋಹ ಎಂಬ ಮದ್ಯವನ್ನು ಕುಡಿತಾ ಇರ್ತಾನೆ. ಮಗ ಬ್ರ್ಯಾಂಡಿ, ಸಿಗರೆಟ್ ಅಥವಾ ಈ ರೀತಿದು ಕುಡಿತಾ ಇರ್ತಾನೆ. ಇಬ್ಬರು ಕುಡುಕ್ರೆ. ಅಮ್ಮ ಸಿನಿಮಾ, ಸೀರಿಯಲ್ ಅಂತ ಅದನ್ನು ಲೋಕ ಎಂಬ ಮನರಂಜನೆ, ಎಂಟರ್ಟೈನ್ಮೆಂಟನ್ನು ಕುಡಿತಾ ಇರ್ತಾಳೆ. ಆಗ ಅಪ್ಪ ಅಮ್ಮ ಏನು ಹೇಳ್ತಾರೆ? ಮಗನೇ ನೋಡು, ನಾನು ಕುಡಿಯಲ್ಲ, ನಾವು ಅಪ್ಪ ಅಮ್ಮ ಇಬ್ಬರು ಕುಡಿತಾ ಇಲ್ಲ, ನೀನು ಯಾಕೋ ಹಿಂಗೆ ಕುಡಿತೀಯ? ದೇವ್ರು ನೋಡುವಾಗ 3 ಜನ ಕುಡುಕ್ರೆ, 3 ಜನ ಕುಡುಕ್ರೆ. ಆದರೆ ಕುಡಿತಾ ಇರೋದು ಮಾತ್ರ ಬೇರೆ ಬೇರೆ ಅಷ್ಟೇ. ಒಬ್ಬ ಬಾಯಲ್ಲಿ ಕುಡಿತಾನೆ, ಒಬ್ಬ ಮನಸ್ಸಲ್ಲಿ ಕುಡಿತಾನೆ. ಆವಾಗ ನಮಗೆ ಈ ಹ್ಯೂಮನ್ ಇಮೋಷನ್ಸ್ ಎಲ್ಲ ಬರುತ್ತೆ, ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ. ಆದರೆ ದೇವರು ಪರಿಶುದ್ಧರಾಗಿರೋದ್ರಿಂದ ಈ ಅಡ್ಜಸ್ಟ್ಮೆಂಟ್ ಬರಲ್ಲ. ಕೆಲವು ಟೈಮ್ ನಮಗನ್ಸುತ್ತೆ ನಾವೇ ದೇವ್ರಿಗಿಂತ ಪರವಾಗಿಲ್ಲ ಅಂತ. ಅದು ಯಾಕಂದರೆ ನಿಮಗೆ ದೇವ್ರು ಯಾರು ಅಂತ ಗೊತ್ತಿಲ್ಲದೆ ಇರೋದ್ರಿಂದ. ದೇವರು ಪ್ರೀತಿ ಸ್ವರೂಪಿನೇ, ಆದರೆ ಆ ಪ್ರೀತಿ ಅನ್ನೋದು ಏನು ಅಂತ ಗೊತ್ತಿಲ್ಲದೆ ಇರೋದ್ರಿಂದ. ಲವ್ does not rejoices in wrong doing. ಪ್ರೀತಿ ನಲಿಯದು ಅನೀತಿಯಲ್ಲಿ, ಕೆಟ್ಟದ್ರಲ್ಲಿ. ಪ್ರೀತಿ ಯಾವತ್ತೂ ಸಂತೋಷ ಪಡೋದಿಲ್ಲ, ಇಷ್ಟ ಆಗೋದಿಲ್ಲ ಪ್ರೀತಿಗೆ, ದೇವರಿಗೆ. ನಮಗೆ ಓಕೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ, ಯಾಕೆಂದರೆ ನಾವು ಅನೀತಿಯಲ್ಲಿ ಇರೋದರಿಂದ. ಜೀಸಸ್ ನೋಡಿ ಬೈ ಮಿಸ್ಟೇಕಾಗಿ ಹೇಳಿದ್ದಲ್ಲ, ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ಅಂತ. ಹೃದಯ ನೋಡುವಂಥ ದೇವರು, ಮುಖ ನೋಡಿ ಮಣೆ ಹಾಕೋ ದೇವರಲ್ಲ, ಹಾರ್ಟ್ ನೋಡೋ ದೇವರು. ದೇವ್ರ ಮುಂದೆ ನೀವು ಸೆಂಟಿಮೆಂಟ್ ಹೊಡೆದು ಏನು ಪ್ರಯೋಜನ ಇಲ್ಲ. ನಮ್ಮಂಥ ಕರಿಸ್ಮ್ಯಾಟಿಕ್ ಅವ್ರ ಮುಂದೆ ಸೆಂಟಿಮೆಂಟ್ ಹೊಡೆದ್ರೆ ಏನಾದರೂ ಸ್ವಲ್ಪ ವರ್ಕೌಟ್ ಆಗ್ಬೋದು, ಬಿಟ್ಟರೆ ಸೃಷ್ಟಿಕರ್ತನಾದ ಅಂತರಂಗವನ್ನು ಉಂಟು ಮಾಡಿದಂಥ ದೇವರ ಮುಂದೆ ಏನು ಸೆಂಟಿಮೆಂಟ್ ಹೊಡಿತೀರಾ? ಜಾನ್ 2:25 ವಾಕ್ಯ ಹೇಳುತ್ತಲ್ವ. ಯೋಹಾನನ ಶುಭ ಸಂದೇಶ 2ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ ವಾಕ್ಯ ಹೇಳುತ್ತೆ ಏನಂತ? ಜನರನ್ನು ಕುರಿತು ಅಂದರೆ ನನ್ನನ್ನು ಕುರಿತು, ನಿಮ್ಮನ್ನು ಕುರಿತು, ನಮ್ಮೊಬ್ಬೊಬ್ಬರನ್ನು ಕುರಿತು ಯಾರು ಅವರಿಗೆ ತಿಳಿಸಬೇಕಾದ ಪ್ರಮೇಯವಿರಲಿಲ್ಲ. ನಾವು ಹೇಳ್ತೀವಲ್ಲ, ದೇವರೇ ಇವನು ತುಂಬ ಪಾಪ, ದೇವರೇ ನೀವು ಇವ್ರ ಮೇಲೆ ಕರುಣೆ ತೋರ್ಬೇಕು, ದೇವರೇ ಅಪ್ಪ ಇಲ್ಲ, ಅಮ್ಮ ಇಲ್ಲ, ಅನಾಥ ಶಿಶು, ದೇವರೇ ಕಣ್ಣೀರು ಹಾಕಿ ಪ್ರಾರ್ಥನೆ ಮಾಡ್ತೀವಲ್ವಾ? ನಾವು ಕಣ್ಣೀರು ಹಾಕೋದು ಏನಾದರೂ ನೋಡಿಬಿಟ್ರೆ ದೇವರಿಗೆ ಪಾಪ ಈ ಮಗು ಬಗ್ಗೆ ಏನೂ ವಿಷಯನೇ ಗೊತ್ತಿಲ್ಲ. ಈ ಮಗು ಅನಾಥವಾಗಿದ್ದು ದೇವರಿಗೆ ಗೊತ್ತಾಗಿಲ್ಲ. ಈ ಮಗುವಿನ ಅಪ್ಪ ಅಮ್ಮ ಆಕ್ಸಿಡೆಂಟಲ್ಲಿ ಸತ್ತೋಗಿದ್ದು ದೇವರಿಗೆ ಗೊತ್ತಿಲ್ಲ. ಆಮೇಲೆ ಈ ಮಗುನ ಯಾರೋ ಒಬ್ಬ ಎತ್ಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸಿ ಉಳಿಸಿ, ಈ ಮಗು ಈಗ ಊಟ ಇಲ್ಲ, ಬಟ್ಟೆ ಇಲ್ಲ, ICU ಇರೋದು ದೇವರಿಗೆ ಗೊತ್ತಿಲ್ಲ. ಯಾರಿಗೆ ಗೊತ್ತಿದೆ? ಇದು ಈ ಕರಿಸ್ಮ್ಯಾಟಿಕ್ ಅವನಿಗೆ ಮಾತ್ರ ಗೊತ್ತಿದೆ. ಅದರಿಂದ ನೀವನು ಮಂಡಿಕಾಲು ಊರಿ ದೇವರ ಹತ್ರ ಭಿನ್ನಯಿಸ್ತಾ ಇದ್ದೇನೆ, ಕರುಣಾಳು ದೇವರೇ, ಕೃಪೆಯುಳ್ಳ ದೇವರೇ, ಈ ಮಗುವಿನ ಮೇಲೆ ಕರುಣೆ ತೋರಿ ಸ್ವಾಮಿ, ಈ ಮಗುವಿನ ಮೇಲೆ ಕರುಣೆ ತೋರಿ ಸ್ವಾಮಿ.
ಕಣ್ಣೀರು ಬಿಟ್ಟು ಪ್ರಾರ್ಥಿಸ್ತೀವಿ. ಹಾಗಾದ್ರೆ ಈ ಮಗುಗೆ ಪ್ರಾರ್ಥನೆ ಮಾಡಬೇಡಿ ಅಂತ ಅಲ್ಲ ನಾನು ಹೇಳ್ತಾ ಇರೋದು. ನಮ್ಮ ಪ್ರಾರ್ಥನೆಗಳು ಯಾವ ರೀತಿ ಇರುತ್ತೆ ಅಂದರೆ, ಕರುಣೆ ಇರೋದು ನನ್ನಲ್ಲಿ ಮಾತ್ರ, ದೇವರೇ ಕರುಣೆ ಇಲ್ಲ ಅನ್ನೋ ರೀತಿಯಲ್ಲಿ ಇರುತ್ತೆ. ವಾಕ್ಯ ಏನು ಹೇಳುತ್ತೆ? ಓದಿ ಜೋರಾಗಿ. ಜನರನ್ನು ಕುರಿತು ಅಂದರೆ ಯಾರನ್ನು ಕುರಿತು? ಯಾರು ಅವರಿಗೆ ತಿಳಿಸಬೇಕಾದ ಪ್ರಮೇಯವಿರಲಿಲ್ಲ. ಯಾರು ಅವರಿಗೆ ತಿಳಿಸಬೇಕಾದ ಪ್ರಮೇಯ ಇರಲಿಲ್ಲ. ಮಾನವನ ಅಂತರಂಗ, ಮಾನವನ ಬಹಿರಂಗ, ಮಾನವನ ಜೀವನ, ಮಾನವನ ಭವಿಷ್ಯ, ಮಾನವನ ಹಿಂದೆ ಮುಂದೆ, ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್, ಎವ್ರಿಥಿಂಗ್ ಅವರಿಗೆ ಬಹಿರಂಗವಾಗಿತ್ತು. He knows everything. He knows your past, your present, your future, your everything, your plus, your minus. He knows everything. ಆದ್ರಿಂದನೇ ದೇವ್ರನ್ನ ಏಮರ್ಸೋಕ್ಕಾಗಲ್ಲ, ಪಾಲಿಶ್ ಹಾಕೋಕ್ಕಾಗಲ್ಲ, ಬೆದರ್ಸೋಕ್ಕೂ ಆಗೋದಿಲ್ಲ. ನೀವು ಭಯಂಕರ ಫಾಸ್ಟಿಗಿದ್ದವ್ರನ್ನೇನು ತಿರುಗ್ಸೋಕ್ಕೂ ಆಗೋದಿಲ್ಲ. ನೇಣು ಹಾಕೊಂಡು ಸತ್ತೋಗ್ತೀನಿ ಅಂತ ಜೂದಿಸ್ತಾರ, ಬ್ಲ್ಯಾಕ್ ಮೇಲ್ ಮಾಡಿ ಅವ್ರನ್ನ ಈ ಕಡೆ ಇಳಿಸ್ಕೊಳ್ಳೋಕ್ಕೂ ಆಗೋದಿಲ್ಲ. ಮತ್ತು ದೇವ್ರನ್ನ ಹೊಲಿಸ್ಕೋಬೇಕಾದ್ರೆ ಏನು ಮಾಡಬೇಕು? ದೇವ್ರನ್ನ ಹೊಲಿಸ್ಕೋಬೇಕಾದ್ರೆ ಬಿಲೀಫ್, ಅವ್ರನ್ನ ನಂಬಿ ಸಾಕು. ಅವ್ರು ಏನಾಗಿದ್ದಾರೋ ಅದನ್ನೇ ನಂಬಿ. ಏನೇನೋ ಮೂಢನಂಬಿಕೆ ಬೇಡ. ನಮ್ಮಲ್ಲಿರೋದು ಪೂರ್ತಿ ದೇವ್ರ ವಿಷಯದಲ್ಲಿ ಮೂಢನಂಬಿಕೆನೇ ಇವತ್ತು. ಆ ನಂಬಿಕೆಗೆ ತುಂಬ ಶಕ್ತಿ ಇದೆ. ಅಬ್ರಹಾಮನು ದೇವರನ್ನು ನಂಬಿದನು, ದೇವರು ಅದನ್ನು ನೀತಿಯಾಗಿ ಎಣಿಸಿದರು, ಅಥವಾ ಆ ನಂಬಿಕೆಯಿಂದಲೇ ಆತನನ್ನು ನೀತಿವಂತನು ಎಂದು ಎಣಿಸಿದರು. ಸಿ ದಟ್ ಪವರ್ ಆಫ್ ಫೇತ್. ನಮ್ಮ ನಂಬಿಕೆ ಅಲ್ಲ ಇದು ಹೇಳ್ತಾ ಇರೋದು. ನಮ್ಮದು ಈ ಡಮ್ಮಿ ನಂಬಿಕೆ, ಕರಿಸ್ಮ್ಯಾಟಿಕ್ ಪ್ರೇಯರ್ಗೆ ಅಲ್ಲಿ ಇಲ್ಲಿ ಹೋಗಿ ನಾನು ದೇವ್ರನ್ನ ನಮ್ಮದೇ, ಯೇಸು ನಮ್ಮದೇ, ಅದಲ್ಲ. ನೀನು ನಂಬಿದಾಗ ನಿನಗೆ ನೀತಿವಂತಿಕೆ ಎಂಬ ಪದವಿ ಸಿಕ್ತಾ? ಆ ನೀತಿವಂತಿಕೆ ಎಂಬ ಪದವಿ ಸಿಕ್ಕಿದಾಗ ನಿನ್ನಲ್ಲಿ ಒಂದು ಪರಮಾನಂದ ಬಂತ? ದೆನ್ ವಾಟ್ ಕೈಂಡ್ ಆಫ್ ಫೇತ್ ಯು ಹ್ಯಾವ್? ಕ್ರಿಶ್ಚಿಯನ್ ಫೇತ್ಗೆ ತುಂಬ ಶಕ್ತಿ ಇದೆ. ಕ್ರಿಸ್ತಿಯ ವಿಶ್ವಾಸಕ್ಕೆ ತುಂಬ ಪವರ್ ಇದೆ. ಬಂಗಾರಕ್ಕಿಂತಲೂ ಅಮೂಲ್ಯವಾದ ವಿಶ್ವಾಸ. ನಾವು ಸುಮ್ಮನೆ ಓದ್ತಾ ಹೋಗ್ತೀವಿ ಅಷ್ಟೇ. ಅಬ್ರಹಾಮನ ವಿಶ್ವಾಸ ಇಟ್ಟನು, ದೇವರು ಆತನನ್ನು ನೀತಿವಂತ ಎಂದು ಎಣಿಸಿದರು, ಅಷ್ಟೇ, ಮುಗೀತು. ಅದೊಂದು ಮಹಾ ಸೌಭಾಗ್ಯ, ಮಹಾ ಕೃಪೆ, ಸಾಧಾರಣ ವಿಷಯನೇ ಅಲ್ಲ. ಅದನ್ನು ವಿವರಿಸಲಿಕ್ಕೆ ಈ ಬೈಬಲ್ ಪೂರ್ತಿ ವಿವರಿಸಬೇಕಾಗತ್ತೆ. ಈಗ ಆದಿಕಾಂಡದಿಂದ ಈ ಬೈಬಲ್ ಇರೋದೇ ಅದನ್ನು ವಿವರಿಸಲಿಕ್ಕೆ. ದೇವರ ನೀತಿ, ರೈಚಸ್ನೆಸ್ ಆಫ್ ಗಾಡ್. ಇನ್ ಆರ್ಡರ್ ಟು ಎಕ್ಸ್ಪ್ಲೇನ್ ರೈಚಸ್ನೆಸ್ ಆಫ್ ಗಾಡ್, ದಿಸ್ ಹೋಲ್ ಬೈಬಲ್ ಎಕ್ಸ್ಪ್ಲೇನ್ಸ್ ವಾಟ್? ರೈಚಸ್ನೆಸ್ ಆಫ್ ಕ್ರೈಸ್ಟ್, ರೈಚಸ್ನೆಸ್ ಆಫ್ ಗಾಡ್. ಇದೊಬ್ಬ ಮನುಷ್ಯನ ಜೀವನದಲ್ಲಿ ಹೇಗೆ ಸಿಗುತ್ತೆ, ಕ್ರೆಡಿಟ್ ಆಗುತ್ತೆ ಕೇಳಿದ್ರೆ? ವಿಶ್ವಾಸ. ದೇವರು ಸುಮ್ಮನೆ ಅಬ್ರಹಾಮ 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 ಅಂತ ಅಲ್ಲಲ್ಲಿ ಆ ಹೆಸರನ್ನ ಉಪಯೋಗಿಸಿಲ್ಲ. ಇದು ಅಬ್ರಹಾಮನನ್ನು ಹೈಲೈಟ್ ಮಾಡಲಿಕ್ಕಲ್ಲ, ಫೇತನ್ನು ಹೈಲೈಟ್ ಮಾಡಲಿಕ್ಕೆ. ಹೌ ಪವರ್ಫುಲ್ ಫೇತ್ ಈಸ್, ಹೌ ಗ್ರೇಟ್ ಫೇತ್ ಈಸ್, ದ ವ್ಯಾಲ್ಯೂ ಆಫ್ ದ ಫೇತ್, ದ ಮೋಸ್ಟ್ ಹೋಲಿ ಫೇತ್, ಆ್ಯಂಡ್ ದ ರಿಸಲ್ಟ್ ಆಫ್ ದಟ್ ಫೇತ್ ಈಸ್ ದ ರೈಚಸ್ನೆಸ್ ಆಫ್ ಗಾಡ್. ಇನ್ ಆರ್ಡರ್ ಟು ಎಕ್ಸ್ಪ್ಲೈನ್ ದ್ಯಾಟ್, ಗಾಡ್ ಯೂಸ್ಡ್ ಹಿಸ್ ನೇಮ್. ಅದಲ್ಲದೆ ಅಬ್ರಹಾಮ ಗ್ರೇಟ್ ಆಗಿದ್ದರಿಂದ ಅಲ್ಲ. What made him great? Faith. And through faith, what he got? The righteousness of God. ವಿಶ್ವಾಸದ ಮುಖಾಂತರ ಏನು ಸಿಕ್ತು? ಆತನಿಗೆ ದೇವರ ನೀತಿ ಸಿಕ್ತು. ನಿನಗೇನು ಸಿಕ್ತು? ಚಳಿ ಜ್ವರ ಹೋಯಿತು ಅಲ್ವಾ, ಮೈಕೈನೋ ಹೋಯಿತು, ತುಂಬ ಸೊಂಟ ನೋವಿತ್ತು, ಹೋಯಿತು, ICUನಲ್ಲಿಂದ ಎದ್ದು ಬಂದೆ, ಕಿಡ್ನಿ ಬಂತು ಹೊಸದು. ಎಲ್ಲಿದೆ ನಮ್ಮ ವಿಶ್ವಾಸ? ನಮ್ಮಲ್ಲಿರೋ ವಿಶ್ವಾಸ ಯಾವುದು? ವಿಶ್ವಾಸ ಇದೆಯಾ? ವಿಶ್ವಾಸಕ್ಕೆ ತುಂಬ ಬೆಲೆ ಇದೆ, ಆಯಿತಾ? ಆದರೆ ಈ ವಿಶ್ವಾಸ ನಷ್ಟಪಟ್ಟು ಹೋಗೋ ಸಾಧ್ಯತೆ ಇದೆ. ಅದಕ್ಕೆ ಹೇಳಿದ್ದು ಜಾನ್ 16 ಯೇಸು ಹೇಳ್ತಾರಲ್ವಾ, ನಿಮ್ಮ ವಿಶ್ವಾಸ ಕುಸಿಯದಂತೆ ಎಚ್ಚರಿಕೆ ವಹಿಸಿ. ನಿಮ್ಮ ವಿಶ್ವಾಸ ಕುಸಿದು ಹೋಗೋ ಸಾಧ್ಯತೆ ಇರೋದ್ರಿಂದ ಹೇಳ್ತಾ ಇರೋದು, ನಿಮ್ಮ ವಿಶ್ವಾಸ ಕುಸಿದು ಹೋಗದಂತೆ ಎಚ್ಚರಿಕೆ ವಹಿಸಿ. ವಿಶ್ವಾಸ ಕುಸಿದು ಹೋಗೋ ಸಾಧ್ಯತೆ ಇದೆ. ಯಾಕೆ ಅಂದರೆ ನಿನ್ನ ವಿಶ್ವಾಸಕ್ಕೆ ವಿರುದ್ಧವಾದ ಒಂದು ಹೋರಾಟ ನಡೀತಾ ಇದೆ, ನಿನಗೆ ಗೊತ್ತಿಲ್ಲದ ಹಾಗೆ. ಸೈತಾನನ ಕುತಂತ್ರ. ನಿನ್ನ ಆಸ್ತಿ ಪಾಸ್ತಿ ವಿರುದ್ಧ ಏನು ನಡೀತಾ ಇಲ್ಲ,
ಅದು ಸುಮ್ಮನೆ, ಅದು ಡಮ್ಮಿ, ನಿನ್ನ ಅಟೆನ್ಷನ್ ಚೇಂಜ್ ಮಾಡಲಿಕ್ಕೆ ಅಷ್ಟೇ. ಬಟ್ ಅದಕ್ಕಿಂತ ಹೆಚ್ಚಾಗಿ ನಿನ್ನ ವಿಶ್ವಾಸಕ್ಕೆ ವಿರುದ್ಧವಾಗಿ ಒಂದು ಈವಿಲ್ ಫೋರ್ಸ್ ಫೈಟ್ ಮಾಡ್ತಾ ಇದೆ ಎವ್ರಿ ಡೇ. ಒಬ್ಬ ವಿಶ್ವಾಸಿ ಆದ ತಕ್ಷಣ ಪಾಸ್ ಅಂತ ಅಲ್ಲ, ಯುದ್ಧ ಪ್ರಾರಂಭ ಆಗುತ್ತೆ. ಫೈಟ್ ಬಿಗಿನ್ಸ್ ದೇರ್. ನೀನು ಫೈಟ್ ಮಾಡಬೇಕು, ಹೋರಾಟ, ಫೈಟ್ ಎ ಗುಡ್ ಫೈಟ್ ಆಫ್ ಫೇತ್. ವಿಶ್ವಾಸದ ಯುದ್ಧವನ್ನು, ಉತ್ತಮವಾದ ಯುದ್ಧವನ್ನು ನೀನು ಮಾಡಬೇಕು. ಆ್ಯಂಡ್ ಯು ಶುಡ್ ಕೀಪ್ ದಟ್ ಫೇತ್ ಟಿಲ್ ದ ಎಂಡ್. ಕೊನೆಯವರೆಗೂ ಆ ವಿಶ್ವಾಸವನ್ನು ಕಾಪಾಡ್ಕೋಬೇಕು. ಈಗ ನಾವು ಕ್ರೈಸ್ತರಾದ್ವಿ, ಯೇಸು ಕ್ರಿಸ್ತರು ಬಂದಿದ್ದು ನಮ್ಮಲ್ಲಿರುವ ಪಾಪ ಎಂಬ ಆ ಒಂದು ಸೈತಾನನ ಕಾರ್ಯವನ್ನು ನಾಶ ಮಾಡಲಿಕ್ಕೆ ಆಯಿತು. ನಾಶ ಮಾಡಿ ಆಯಿತು. ನಾವು ನಂಬಿಕೆ ಇಟ್ವಿ, ನಂಬಿಕೆ ಫಲವಾಗಿ ನಮಗೆ ಪವಿತ್ರಾತ್ಮರು ಸಿಕ್ಕಿದ್ರು, ನಾವು ದೇವರ ಮಕ್ಕಳಾದ್ವಿ, ನೀತಿವಂತರಾದ್ವಿ. ಹಾಗಾದರೆ ಅದಾದಮೇಲೆ ವಾಟ್ ಇಸ್ ನೆಕ್ಸ್ಟ್? ಮುಂದೇನಾಗಬೇಕು? ಈಗ ನಮಗೆ ಬಂದಂಥ ಆ ಒಂದು ವಿಶ್ವಾಸ, ದೇವರು ಕೊಟ್ಟ ವಿಶ್ವಾಸವನ್ನು ಕಾಪಾಡಿಕೊಳ್ಳಿಕ್ಕೋಸ್ಕರ ಹೋರಾಟ ಮಾಡಬೇಕಿನ್ಮೇಲೆ ನಾವು. ಈ ಹೋರಾಟದ ಜೀವನ ಇದೆಯಾ ನಮಗೆ? ಅಥವಾ ಮಾರಾಟದ ಜೀವನ ಇದೆಯಾ? ಇರೋದನ್ನೆಲ್ಲ ಮಾರಾಟ ಮಾಡ್ತಾ ಇದ್ದೀವಿ ಅಷ್ಟೇ, ಹೋರಾಟ ಎಲ್ಲಿ ಮಾಡ್ತಾ ಇದ್ದೀವಿ? ನಾಟಕ ಮಾಡ್ಕೊಂಡು ಬದುಕ್ತಾ ಇದ್ದೀವಿ. ಈ ನಾಟಕ ಯಾವುದು ಗೊತ್ತಾ? ಅಲ್ಲೆಲ್ಲೂಯ್ಯ ಪ್ರೈಸ್ ಲೋಡೆ ಒಂದು ನಾಟಕ. ಇದೇ ಒಂದು ನಾಟಕ, ಜನಕ್ಕೆ ಗೊತ್ತಾಗ್ತಾ ಇಲ್ಲ. ಜನ ಅವ್ರನ್ನ ನಂಬಿಟ್ಟಿದ್ದಾರೆ. ಅವರು ದೇವರ ಸೇವಕರು. ಅಲ್ಲೆಲ್ಲೂಯ್ಯ ಪ್ರೈಸ್ ಲೋಡ್ ಹೇಳಿಬಿಟ್ರೆ ಅವ್ರು ದೇವರ ಸೇವಕರು. ಕೈ ಎತ್ತಿ ಬ್ಲೆಸ್ಸಿಂಗ್ ಮಾಡಿಬಿಟ್ರೆ ದೇವರ ಸೇವಕರು. ತಲೆ ಮೇಲೆ ಕೈ ಇಟ್ಟವರೆಲ್ಲ ದೇವರ ಸೇವಕರು. ಬೈಬಲ್ ಹಿಡ್ಕೊಂಡು ಬಂದವರೆಲ್ಲ ದೇವರ ಸೇವಕರು. ಪ್ರೀತಿಯ ಸಹೋದರ ಅದೇ ವಂಚನೆ. ಭಕ್ತಿಯ ವೇಷ ಇದೆ, ಆದರೆ ಶಕ್ತಿಯನ್ನು ಅಲ್ಲಗಳೆಯುವವರಾಗಿದ್ದಾರೆ. ಅಂತಿಮ ದಿವಸದಲ್ಲಿ ಅಂಥವ್ರು ಕಾಣಿಸ್ಕೊಳ್ತಾರೆ. ವಾಕ್ಯ ಇದೆ, 2 ತಿಮೋಥಿ 3ನೇ ಅಧ್ಯಾಯದಲ್ಲಿದೆ. ಅವರು ಭಕ್ತಿಯ ವೇಷವನ್ನು ಧರಿಸಿರ್ತಾರೆ, ಆದರೆ ಅದರ ನಿಜವಾದ ಶಕ್ತಿಯನ್ನು ಅಲ್ಲಗಳೆಯುತ್ತಾರೆ. ನಿಜವಾದ ಶಕ್ತಿ ಯಾವುದು? ವಿಶ್ವಾಸ, ರಕ್ಷೆ, ನೀತಿ. ಇದೆಲ್ಲ ನಿಜವಾದ ಶಕ್ತಿ. ಕ್ರಿಸ್ತ ಯೇಸುವನ್ನು ಅಲ್ಲಗಳೆಯುತ್ತಾರೆ, ನೇರವಾಗಿ ಅಲ್ಲಗಳೆಯೋದಿಲ್ಲ. ದೇ ರಿಜೆಕ್ಟ್ ದ ಗಾಸ್ಪಲ್, ದೇ ಡೋಂಟ್ ವಾಂಟ್ ಗಾಸ್ಪಲ್. ಅವರಿಗೆ ಶುಭ ಸಂದೇಶ ಬೇಡ, ಅವರಿಗೆ ವಿಶ್ವಾಸದಿಂದ ಬರ್ತಕ್ಕಂತಹ ನೀತಿಯ ಜೀವನ ಬೇಡ. ಅವರಿಗೆ ಯಾವುದು ಬೇಕು? ಅವ್ರಿಗೆ ಬೇರೆ ಎಲ್ಲ ಬೇಕು. ಲೋಕ ಬೇಕು, ಸಂಪ್ರದಾಯಗಳು ಬೇಕು, ಬೇರೆ ಬಾಹ್ಯವಾದ ಆಚರಣೆಗಳು, ಆಚಾರ ವಿಚಾರಗಳು, ಅದು ಇದು ಎಲ್ಲ ಬೇಕು, ಆದರೆ ಇದು ಬೇಡ. ಇದೆಯಾ ವಾಕ್ಯ? ಎಷ್ಟನೇ ವಾಕ್ಯ ಅದು? 2 ತಿಮೋಥಿ ಚಾಪ್ಟರ್ 3 verse 5 ಅಲ್ವಾ? ಅವರು ಭಕ್ತಿಯ ವೇಷ ಧರಿಸಿದ್ದರು. ಅವರು ಭಕ್ತಿಯ ವೇಷ ಇದೆ. ವೇಷ ನಾನು ಹೇಳಿದ್ನಲ್ಲ ಆವಾಗಲೇ, ಅದೇ ಭಕ್ತಿಯ ವೇಷ ಧರಿಸಿದ್ದರು. ಅದರ ನಿಜವಾದ ಶಕ್ತಿಯನ್ನು ಅಲ್ಲಗಳೆಯುವರು. ಹಾಗಾದ್ರೆ ನಿಜವಾದ ಭಕ್ತಿಗೆ ನಿಜವಾದ ಒಂದು ಶಕ್ತಿ ಇದೆ. ಭಕ್ತಿ ತಪ್ಪದಲ್ಲ. ಡಿವೋಷನ್ ಇಸ್ ಗುಡ್, ಬಟ್ it should originate from the faith. Devotion without true faith is fake. Devotions are good. ಭಕ್ತಿ ಒಳ್ಳೆಯದೇ, ಕೆಟ್ಟದ್ದಲ್ಲ. ಕೆಲವು ಭಕ್ತಿ ಮಾರ್ಗಗಳು ಒಳ್ಳೆಯದೇ, ಬೇಕು, ಇರಲಿ, ತಪ್ಪೇನೂ ಇಲ್ಲ ಅದರಲ್ಲಿ. ಬೇಕೇ ಬೇಕು ಅಂತ ಹೇಳೋದಿಲ್ಲ, ಇಟ್ಸ್ ಗುಡ್. ಆದರೆ ಅದು ವಿಶ್ವಾಸವನ್ನು ಆಧರಿಸಿ ಇಲ್ಲದೇ ಇದ್ದರೆ, ಅದು ರಕ್ಷಣೆಯನ್ನು ಆಧರಿಸಿ ಇಲ್ಲದೇ ಇದ್ದರೆ, ಅದು ಯೇಸುಗೆ ಕನೆಕ್ಟ್ ಆಗುವ ಭಕ್ತಿ ಅಲ್ಲದೇ ಇದ್ದರೆ, ಅದು ಪೈಶಾಚಿಕವಾದದ್ದು. ಇಫ್ ಯುವರ್ ಫೇತ್ ಆ್ಯಂಡ್ ಡಿವೋಷನ್ ಇಸ್ ನಾಟ್ ಕನೆಕ್ಟಿಂಗ್ ಯು ಟು ಕ್ರೈಸ್ಟ್ ಜೀಸಸ್ ಆ್ಯಂಡ್ ಟು ಇಟರ್ನಲ್ ಲೈಫ್ ಫಾರ್ ಯುವರ್ ಸಾಲ್ವೇಷನ್, that faith, that devotion is demonic, that is destructive, that is from the world, that is not from the Holy Spirit, that is from human wisdom. ನಿನ್ನ ವಿಶ್ವಾಸ ಮತ್ತು ಭಕ್ತಿ ನಿನ್ನನ್ನು ಯೇಸುವಿನೊಂದಿಗೆ ಸೇರಿಸದೇ ಇದ್ದರೆ, ನಿನ್ನನ್ನು ನಿತ್ಯತೆ ಕಡೆಗೆ ಎಳ್ಕೊಂಡು ಹೋಗದೇ ಇದ್ದರೆ, ರಕ್ಷಣೆ ಕಡೆಗೆ ಕರ್ಕೊಂಡು ಹೋಗದೇ ಇದ್ದರೆ, ಅಂಥ ಭಕ್ತಿ ಮತ್ತು ವಿಶ್ವಾಸ ದೇವರಿಂದ ಬಂದಿದ್ದಲ್ಲ, ಪವಿತ್ರಾತ್ಮನಿಂದ ಬಂದಿದ್ದಲ್ಲ. ಅದು ಪೈಶಾಚಿಕವಾದದ್ದು, ಮಾನಸಿಕವಾದದ್ದು, ಅದು ಲೋಕದ ಜ್ಞಾನದಿಂದ, ಮನುಷ್ಯ ಜ್ಞಾನದಿಂದ ಬಂದಿದ್ದು. ಇವತ್ತು ನಿನ್ನ ಭಕ್ತಿ, ನಿನ್ನ ವಿಶ್ವಾಸ ನಿನ್ನನ್ನು ಯೇಸು ಕ್ರಿಸ್ತನ ಜೊತೆ ಅನ್ಯೋನ್ಯತೆಯಲ್ಲಿ ಮುಂದಕ್ಕೆ ಕರ್ಕೊಂಡು ಹೋಗ್ತಾ ಇದೆಯಾ? ರಕ್ಷಣೆ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇದೆಯಾ? ಭಕ್ತಿ ಮತ್ತು ವಿಶ್ವಾಸ. ಹಾಗಾದರೆ ಅದು ದೇವರಿಂದ ಬಂದಿದ್ದು. ಫಾಲೋ ಇಟ್, ಗೋ ಅಹೆಡ್. ಇದಕ್ಕೆಲ್ಲ ಮೂಲ ದೇವರ ವಾಕ್ಯ. ಇದಕ್ಕೆಲ್ಲ ಮೂಲ ದೇವರ ವಾಕ್ಯ.
ಅದರಿಂದನೇ ನಾವು ವಾಪಸ್ ಒಂದು ವಾಕ್ಯ ಓದಿ ನಿಲ್ಲಿಸೋಣ, ಯಾಕಂದರೆ ಟೈಮ್ ಆಯಿತು. ಕೀರ್ತನೆ 119ಕ್ಕೆ ವಾಪಸ್ ಬರೋಣ. ಕೀರ್ತನೆ 119ರಲ್ಲಿ 92ನೇ ವಾಕ್ಯದಲ್ಲಿ ಹೇಳ್ತಾರೆ, ಸಾಮ್ 119, ಕೀರ್ತನೆ 119ರಲ್ಲಿ 92ನೇ ವಾಕ್ಯದಲ್ಲಿ ಕೀರ್ತನಕಾರ ಹೇಳ್ತಾರೆ, ಏನು ಹೇಳ್ತಾರೆ ಅಂದರೆ, ನಿನ್ನ ಧರ್ಮಶಾಸ್ತ್ರವು ನನಗೆ ಆನಂದಕರವಾಗದೇ ಇದ್ದಿದ್ದರೆ, ನೀಡದಿದ್ದರೆ ನನಗೆ ಸಂತಸ, ನನಗೊದಗಿದ ವಿಪತ್ತಿನಲ್ಲೇ ನಾ ಹೊಂದುತ್ತಿದ್ದೆ ವಿನಾಶ. ನೋಡಿ, ನೂರ 11ರಲ್ಲಿ ಹೇಳ್ತಾರೆ, ಯುವರ್ ಡಿಕ್ರೀಸ್ ಆರ್ ಮೈ ಹೆರಿಟೇಜ್ ಫಾರ್ ಎವರ್, ದೇ ಆರ್ ದ ಜಾಯ್ ಆಫ್ ಮೈ ಹಾರ್ಟ್. ಸಿ, ದೇವರೇ, ನಿನ್ನ ಹೃದಯಾನಂದಕರ ನಿನ್ನ ಕಟ್ಟಳೆಗಳು, ನಿನ್ನ ಆಜ್ಞೆಗಳು ನನಗಮರ ಸ್ವಾಸ್ಥ್ಯವಾದವು ಅವುಗಳು. ಯುವರ್ ಡಿಕ್ರೀಸ್ ಆರ್ ಮೈ ಹೆರಿಟೇಜ್ ಫಾರ್ ಎವರ್, ನನ್ನ ಸ್ವಾಸ್ಥ್ಯ, ನಿತ್ಯಕ್ಕೂ ನನ್ನ ಸ್ವಾಸ್ಥ್ಯ ನಿನ್ನ ಕಟ್ಟಳೆಗಳೇ. ದೇ ಆರ್ ದ ಜಾಯ್ ಆಫ್ ಮೈ ಹಾರ್ಟ್. ನನ್ನ ಅಂತರಂಗದ ಸಂತೋಷ ಏನು ಅಂದರೆ ನಿನ್ನ ಆಜ್ಞೆಗಳು. ಭಾರ ಅಲ್ಲ, ನನ್ನ ಅಂತರಂಗದ ಸಂತೋಷ, ಆನಂದ. ನನ್ನ ಸಂತೋಷಕ್ಕೆ ಕಾರಣ ನಿನ್ನ ಆಜ್ಞೆಗಳು ಅಂತ ಹಾಡಬೇಕು. ತೊಂಬತ್ತೆರಡರಲ್ಲಿ ಏನಿದೆ? ಇಫ್ ಯುವರ್ ಲಾ ಹ್ಯಾಡ್ ನಾಟ್ ಬೀನ್ ಮೈ ಡಿಲೈಟ್, ಐ ವುಡ್ ಹ್ಯಾವ್ ಪೆರಿಶ್ಡ್ ಇನ್ ಮೈ ಡಿಸ್ಟ್ರೆಸ್, ಇನ್ ಮೈ ಮಿಸರಿ. ದೇವರೇ, ನಿನ್ನ ವಾಕ್ಯಗಳು, ನಿನ್ನ ಧರ್ಮಶಾಸ್ತ್ರ, ನಿನ್ನ ಶುಭ ಸಂದೇಶ. ಈಗ ನಾವು ಹೊಸ ಒಡಂಬಡಿಕೆಯಲ್ಲಿ ಹೇಳೋದಾದರೆ, ದೇವರೇ, ನಿನ್ನ ಶುಭ ಸಂದೇಶ, ನಿನ್ನ ನೀತಿಯ ಸಂದೇಶ, ನಿನ್ನ ರಕ್ಷಣೆಯ ಸಂದೇಶ, ಅಮರ ಜೀವದ ಸಂದೇಶ ನನಗೆ ನೀಡದಿದ್ದರೆ ಸಂತಸ. ನನ್ನ ಪಾಪಮಯವಾದ ಜೀವಿತದಲ್ಲಿ ನಾನು ನಾಶವಾಗಿ ಹೋಗ್ತಾ ಇದ್ದೆ, ಆದರೆ ನನ್ನನ್ನು ಪಾಪದ ಕೂಪದಿಂದ ಕಾಪಾಡಿದ್ದು ನಿನ್ನ ಶುಭ ಸಂದೇಶ. ಯುವರ್ ಗಾಸ್ಪಲ್ ಸೇವ್ಡ್ ಮೀ, ಡೆಲಿವರ್ಡ್ ಮೀ. ಒಂದು ವೇಳೆ ನಿನ್ನ ಶುಭ ಸಂದೇಶ ನನಗೆ ಸಿಗದೇ ಇದ್ದಿದ್ದರೆ, ದೇವರೇ, ಅದು ನನ್ನ ಹೃದಯದ ಒಳಗಡೆ ಆನಂದವನ್ನು ಉಂಟು ಮಾಡದೆ ಹೋಗಿದ್ದಿದ್ದರೆ, ನನಗೆ ಒದಗಿದಂಥ ಈ ಒಂದು ನಾಶದಲ್ಲಿ ಹಾಗೆ ನಾಶವಾಗಿ ಹೋಗ್ತಾ ಇದ್ದೆ. ಎಷ್ಟು ಚೆನ್ನಾಗಿದೆ ನೋಡಿ. ಇಫ್ ಯುವರ್ ಲಾ, ದಟ್ ಮೀನ್ಸ್ ಗಾಡ್ಸ್ ಲಾ, ಹ್ಯಾಡ್ ನಾಟ್ ಬೀನ್ ಮೈ ಡಿಲೈಟ್, ಇದು ನನಗೆ ಆನಂದದಾಯಕವಾಗದೇ ಇದ್ದಿದ್ದರೆ, ನನಗೊದಗಿದ ಆಪತ್ತಿನಲ್ಲಿ ಹಾಳಾಗಿ ಹೋಗ್ತಾ ಇದೆ. ಹಾಳಾಗೋಗೋದು ಅಂದ್ರೆ ಏನು ಗೊತ್ತಾ? ಈಗ ಹೊಸ ಒಡಂಬಡಿಕೆ ಪ್ರಕಾರ ವಿಶ್ವಾಸ ಭ್ರಷ್ಟನಾಗಿ ಹೋಗ್ತಾ ಇದ್ದೆ. ವಿಶ್ವಾಸ ಭ್ರಷ್ಟ, ಅನ್ಬಿಲೀಫ್, ಅನ್ಫೇತ್ಫುಲ್. ಆದರೆ ಇಂದು ಏನೇ ವಿಪತ್ತುಗಳು, ಆಪತ್ತುಗಳು, ಕಷ್ಟಗಳು, ಅವಮಾನಗಳು, ಸಂಕಟಗಳು ಬಂದಿದ್ರೂ ಕೂಡ ನನಗೊದಗಿದ ಆಪತ್ತಿನಲ್ಲಿ ಇಂದು ನಿಂತ್ಕೊಳ್ಳಿಕ್ಕಾಗ್ತಾ ಇದೆ ಅಂದರೆ ನನ್ನನ್ನು ನಿಲ್ಲಿಸಿದ್ದು ನಿನ್ನ ಕೃಪೆ ಎಂಬ ವಿಶ್ವಾಸವಾಗಿದೆ. ದೇವರೇ, ನಾನು ನಿಂತಿರುವುದಲ್ಲ, ನೀನು ನನ್ನನ್ನು ನಿಲ್ಲಿಸಿರುವುದಾಗಿದೆ. ನನ್ನನ್ನು ನಿಲ್ಲಿಸಿರುವುದು ಯಾವುದು ಕೇಳಿದರೆ, ನಿನ್ನ ವಾಕ್ಯ ಕೊಟ್ಟಂಥ ವಿಶ್ವಾಸ, ನಿನ್ನ ವಾಕ್ಯದಿಂದ ಬಂದಂಥ ಆನಂದ ಇದೆಯಲ್ವಾ, ನಿನ್ನ ಶುಭ ಸಂದೇಶ ತಂದುಕೊಟ್ಟ ವಿಶ್ವಾಸ, ನಿನ್ನ ಶುಭ ಸಂದೇಶ ತಂದುಕೊಟ್ಟ ಪರಮಾನಂದ. ದ ಮೆಸೇಜ್ ಆಫ್ ಗ್ರೇಟ್ ಜಾಯ್, ದ ಮೆಸೇಜ್ ಆಫ್ ಗ್ರೇಟ್ ಜಾಯ್, ದ ಮೆಸೇಜ್ ಆಫ್ ಗ್ರೇಟ್ ಫೇತ್. That made me stand firm in my distress, in my misery. ನನ್ನ ದುರವಸ್ಥೆಯಲ್ಲಿ, ಹೀನ ಸ್ಥಿತಿಯಲ್ಲಿ, ದುಃಖದಲ್ಲಿ, ಅವಮಾನದ ಪರಿಸ್ಥಿತಿಯಲ್ಲಿ ಕರ್ತನೇ ನನ್ನನ್ನು ನಿಲ್ಲಿಸಿದ್ದು ನೀನು ನನಗೆ ಕೊಟ್ಟಂಥ ನಿನ್ನ ಆಜ್ಞೆಗಳು, ನಿನ್ನ ವಚನಗಳು, ನಿನ್ನ ಶುಭ ಸಂದೇಶ. ಆದ್ದರಿಂದನೇ ಪ್ರಾರಂಭದಲ್ಲಿ ಹೇಳಿದ್ದು, ಭಾಗ್ಯವಂತನು, ಬ್ಲೆಸ್ಡ್ ಈಸ್ ಹಿ ಹೂ ಒಬೇಸ್, ದೇವರ ನಿಯಮಗಳನ್ನು, ದೇವರ ಹ್ಯಾಪಿ ಆರ್ ದೋಸ್ ಹೂ ಕೀಪ್ ಹಿಸ್ ಡಿಕ್ರೀಸ್, ಹೂ ಸೀಕ್ ಹಿಮ್ ವಿತ್ ದರ್ ಹೋಲ್ ಹಾರ್ಟ್. ಆತನ ಕಟ್ಟಳೆಗಳನ್ನು ಕೈಗೊಳ್ಳುವವನು ಧನ್ಯರು, ಮನಪೂರ್ವಕವಾಗಿ ಆತನನ್ನು ಅರಸುವವರು ಧನ್ಯರು. ಅಕ್ರಮಗೈಯರು ಅಂಥವರು ಯಾರು? ಆತ ತೋರಿದ ಮಾರ್ಗದಲ್ಲೇ ನಡೆವರು. ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥಿಸೋಣ.
ಲೆಟ್ ಅಸ್ ಟೇಕ್ ಎ ಬ್ರೇಕ್ ಆ್ಯಂಡ್ ಪ್ರೇ. ಥ್ಯಾಂಕ್ ಯು ಲಾರ್ಡ್. ಯೇಸುವೆ ಸ್ತೋತ್ರ. ಅಪ್ಪ ತಂದೆಯೇ, ನಿಮ್ಮ ಮಕ್ಕಳಾಗುವ ಸೌಭಾಗ್ಯವನ್ನು ಅಯೋಗ್ಯರಾಗಿದ್ದ ನಮಗೆ ಕೊಟ್ಟು ನಮ್ಮನ್ನು ಧನ್ಯರನ್ನಾಗಿ ಮಾಡಿದ್ದೀರಿ. ನಿನ್ನ ಶುಭ ಸಂದೇಶ ನಮಗೆ ಸಿಗದೆ ಹೋಗಿದ್ದರೆ ಈ ಲೋಕದ ಹುಚ್ಚು ಹೊಳೆಯಲ್ಲಿ ನಾವು ಕೊಚ್ಚಿ ಹೋಗ್ತಾ ಇದ್ವಿ ಅಪ್ಪ. ಇನ್ನು ನಮ್ಮನ್ನು ನಿಲ್ಲಿಸಿದ್ದು ಯಾವುದೋ ಕರಿಸ್ಮ್ಯಾಟಿಕ್ ಪ್ರೇಯರ್ ಗ್ರೂಪ್ ಅಲ್ಲಪ್ಪ. ಇಂದು ನಮ್ಮನ್ನು ನಿಲ್ಲಿಸಿರುವುದು ಯಾವುದೋ ಕರಿಸ್ಮ್ಯಾಟಿಕ್ ಬ್ರದರ್ಸ್ ಆಗಲಿ ಸಿಸ್ಟರ್ಸ್ ಆಗಲಿ ವ್ಯಕ್ತಿಗಳಾಗಲಿ ಅಲ್ಲಪ್ಪ. ಇಂದು ನಮ್ಮನ್ನು ನಿಲ್ಲಿಸಿರುವುದು ಯಾವುದೋ ಸುಖವಲ್ಲ, ನಮ್ಮನ್ನು ನಿಲ್ಲಿಸಿರುವುದು ನಿನ್ನ ಶುಭ ಸಂದೇಶವಪ್ಪ. ಶುಭ ಸಂದೇಶ ನಮ್ಮನ್ನು ಇದ್ದು ನಿಲ್ಲುವಂತೆ ಮಾಡಿದೆಯಪ್ಪ. ನಮ್ಮಲ್ಲಿ ಆ ಪರಮಾನಂದವನ್ನು ತಂದುಕೊಟ್ಟು ಕರ್ತನೇ, ನಿನ್ನ ಮಕ್ಕಳಾಗಿ ಜೀವಿಸಲು, ಪ್ರೀತಿಯಲ್ಲಿ ಜೀವಿಸಲು, ಪರಿಶುದ್ಧತೆಯಲ್ಲಿ ಜೀವಿಸಲು ನಮ್ಮನ್ನು ಬಲಪಡಿಸಿದ್ದು, ಪರಿಶುದ್ಧ ಜೀವನಕ್ಕಾಗಿ ನಮ್ಮನ್ನು ಕರೆದಿದ್ದು ದೇವರೇ ನಿನ್ನ ಶುಭ ಸಂದೇಶದ ಮುಖಾಂತರ ಅಪ್ಪ. ಅದು ನಮಗೆ ಆನಂದ ಉಂಟು ಮಾಡುವ ಒಂದು ಜೀವನವಾಗಿದೆಯಪ್ಪ. ಅದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವಪ್ಪ. ನಮ್ಮಲ್ಲಿದ್ದಂಥ ಸೈತಾನನ ಕಾರ್ಯವನ್ನು ನಾಶ ಮಾಡಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಪಾಪದ ಬೇರನ್ನು ಕಿತ್ತು ಹಾಕಿ ಕರ್ತನೇ ನಮ್ಮಲ್ಲಿ ಕೃಪೆಯನ್ನು ತುಂಬಿಸಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಈ ಲೋಕದಲ್ಲಿ ಪಾಪ ಬರುವಾಗ, ಪಾಪದ ಆಸಕ್ತಿಗಳು ಆಲೋಚನೆಗಳು ಬರುವಾಗ ಅದನ್ನು ಜಯಿಸಲು, ಅದರಿಂದ ಓಡಿ ಹೋಗಲು ಬೇಕಾದ ಆ ಕೃಪೆಯನ್ನು ನಮ್ಮಲ್ಲಿ ತುಂಬಿಸಿಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಆ ಹೊಸ ಬಲವನ್ನು ನಮಗೆ ನೀಡಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಪಿತನೇ ಸಂದೇಶವನ್ನು ಆಲಿಸಿದಂಥ ಪ್ರತಿಯೊಬ್ಬರ ಜೀವಿತದಲ್ಲಿಯೂ ಒಂದು ಹೊಸ ಜನ್ಮದ ಅನುಭವ ಉಂಟಾಗಲಿ ಅಪ್ಪ. ಎಲ್ಲ ಥರದ ಸೈತಾನನ ಕಾರ್ಯಗಳು ಲಯವಾಗಿ ಹೋಗಲಿ ಸ್ವಾಮಿ. ಪವಿತ್ರಾತ್ಮನ ಕಾರ್ಯಗಳು ಪ್ರತಿಯೊಬ್ಬರಲ್ಲಿಯೂ ಕಾಣುವಂತೆ ಆಗಲಿ ಅಪ್ಪ. ಪ್ರತಿಯೊಬ್ಬರ ಅಂತರಂಗ ನಿಮಗೆ ಬಹಿರಂಗವಾಗಿದೆ ಸ್ವಾಮಿ. ಯಾರೂ ಕೂಡ ನಿಮಗೆ ವಿವರಿಸಿ ಹೇಳುವ ಅವಶ್ಯಕತೆ ಇಲ್ಲ ಸ್ವಾಮಿ. ನಿಮಗೆಲ್ಲವೂ ತಿಳಿದಿದೆ. ನಿಮ್ಮ ಚಿತ್ತ ನೆರವೇರಲಿ ಅಪ್ಪ. ನಿಮ್ಮ ರಾಜ್ಯದ ಅನುಭವ ಉಂಟಾಗಲಿ ಅಪ್ಪ. ಮನೋನೇತ್ರಗಳು ತೆರೆಯಲ್ಪಡಲಿ. ಪ್ರತಿಯೊಬ್ಬರ ಅಂತರಂಗದ ಕಣ್ಣುಗಳು ತೆರೆಯಲ್ಪಟ್ಟು ನೀವಿಟ್ಟಿರುವಂಥ ಎಲ್ಲ ಆ ಕೃಪೆಯನ್ನು, ಸೌಭಾಗ್ಯವನ್ನು ಪ್ರತಿಯೊಬ್ಬರು ಕಾಣುವಂತೆ, ಆನಂದಿಸುವಂತೆ, ನಿನ್ನನ್ನು ಕೊಂಡಾಡುತ್ತಾ ನಿನ್ನ ಮಕ್ಕಳಾಗಿ ಸಾಕ್ಷಿಗಳಾಗಿ ಬದುಕುವಂತೆ ಆಗಲಿ ಅಪ್ಪ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಯೇಸುವೇ ಸ್ತೋತ್ರ, 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 ಸ್ತೋತ್ರ. ನಾವು ಭಾಗ್ಯವಂತರಪ್ಪ, ನಾವು ಧನ್ಯರಪ್ಪ. ನಮಗೆ ಶುಭ ಸಂದೇಶ ಸಿಕ್ಕಿದ್ದರಿಂದ ನಾವು ಧನ್ಯರಾಗಿದ್ದೇವೆ. ನಿನ್ನ ಶುಭ ಸಂದೇಶ ಸಿಗದೆ ಹೋಗಿದ್ದರೆ ನಾವು ನಿರ್ಭಾಗ್ಯರಾಗ್ತಾ ಇದ್ವಿ ಅಪ್ಪ. ಈ ಸಂದೇಶ ನಮಗೆ ಸಿಕ್ಕಿ ಇವತ್ತು ನಮ್ಮ ಜೀವನ ಧನ್ಯವಾಗಿದೆ ಅಪ್ಪ. ನಮ್ಮನ್ನು ಧನ್ಯರನ್ನಾಗಿ ಮಾಡಿದ ನಿಮ್ಮ ವಚನಗಳಿಗಾಗಿ ಸ್ತೋತ್ರ ಅಪ್ಪ. ಕೋಟಿ ಕೋಟಿ ಸ್ತೋತ್ರ ಅಪ್ಪ. ಹಾಲೆಲೂಯಾ. ಯೇಸುವೇ ಸ್ತೋತ್ರ, 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 ಸ್ತೋತ್ರ ಅಪ್ಪ. ಸ್ತೋತ್ರ, 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 ಸ್ತೋತ್ರ. ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತಲೂ, ಮುತ್ತು ರತ್ನಕ್ಕಿಂತಲೂ ನನಗೆ ದೇವರ ವಾಕ್ಯವು ಅತಿ ಪ್ರಿಯವಾಗಿದೆ. ನನಗೆ ದೇವರ ವಾಕ್ಯವು ಅತಿ ರಮ್ಯವಾಗಿದೆ. ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತಲೂ, ಮುತ್ತು ರತ್ನಕ್ಕಿಂತಲೂ ನನಗೆ ದೇವರ ವಾಕ್ಯವು ಅತಿ ಪ್ರಿಯವಾಗಿದೆ. ನನಗೆ ದೇವರ ವಾಕ್ಯವು ಅತಿ ರಮ್ಯವಾಗಿದೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸು ಕ್ರಿಸ್ತರೇ ನಮ್ಮ ಪ್ರಭು, ಇಂದಿಗೂ ಎಂದೆಂದಿಗೂ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಸದಾ ಕಾಲಕ್ಕೂ ತ್ರಿಯೇಕ ದೇವರಿಗೆ ಮಾತ್ರ ಸಲ್ಲಲಿ. ಆಮೆನ್.